विर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासञ्च विज्ञानसहस्रभानुं पूर्णप्रबोधञ्च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलं स्वस्त्यस्तु सतां हरिः ಓಂ. ಭರತ ಶತ್ರುಘ್ನರು ಅಣ್ಣನಲ್ಲಿಗೆ ಬಂದಿದ್ದು, ಅಣ್ಣ ಆ ಕೂಡಲೇ ಅವರನ್ನು ಬಿಗಿದಪ್ಪಿ ರಾಜ್ಯದ ಸೌಖ್ಯವನ್ನು ಕುರಿತಾಗಿ ಪ್ರಶ್ನಿಸಿದ್ದು, ಆ ಪ್ರಶ್ನೆಗಳನ್ನೆಲ್ಲ ಸಮಾಧಾನದ ಕೇಳಿಕೊಂಡ ಭರತ, ನೀನು ಆ ಧರ್ಮವನ್ನು ನಡೆಸುವಂತಹ ವ್ಯಕ್ತಿಗೆ ಈ ಪ್ರಶ್ನೆ ಕೇಳಬೇಕು, ರಾಜಧರ್ಮವನ್ನು ನಾನು ಪಾಲಿಸ್ತಾ ಇಲ್ಲ, ಯಾಕೆಂದರೆ ನೀನು ದೊಡ್ಡವನಿರಬೇಕಾದ್ರೆ ನಾವು ಆ ಅಧಿಕಾರವನ್ನು ಸ್ವೀಕರಿಸುವುದೇ ಅರ್ಥವಿಲ್ಲದ ಮಾತು. ಆದ್ದರಿಂದ ನೀನು ಅದೆಲ್ಲ ಯೋಚನೆ ಮಾಡೋದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾದ ಸಂಗತಿ, ನಮ್ಮ ತಂದೆ ನಿನ್ನ ನೆನಪನ್ನು ಮಾಡಿಕೊಳ್ತಾ ಪ್ರಾಣ ಬಿಟ್ಟಿದ್ದಾನೆ. ಮೊದಲು ನೀನು ಅವರಿಗೆ ಕೊಡಬೇಕಾದಂತಹ ತರ್ಪಣಾದಿ ಕರ್ತವ್ಯಗಳನ್ನು ಮುಗಿಸು ಅಂತ ಹೇಳಿದೊಡನೆ ಒಂದು ರೀತಿ ಕುಸಿದು ಬಿದ್ದ ರಾಮಚಂದ್ರ ಮತ್ತೆ ತನ್ನವರಿಂದ ನೀರು ಸಿಂಪಡಿಸಿಕೊಂಡು ಎಚ್ಚರಗೊಂಡ. ಎಚ್ಚರವಾಗಿ ಕೂಡಲೇ ಮಂದಾಕಿನಿಯ ಬಳಿಗೆ ಸಾಗಿ ದಕ್ಷಿಣಕ್ಕೆ ತಿರುಗಿ ತಂದೆಯ ಹೆಸರನ್ನು ಹೇಳಿ ಅವನು ಮಾಡಿದ ಸಾಧನೆಗಳನ್ನು ನೆನೆದು ಅರ್ಘ್ಯವನ್ನಿತ್ತು. ಅಕ್ಷಯ್ಯ ಮುಪತಿಷ್ಠತು, ಅಕ್ಷಯ್ಯ ಲೋಕಗಳು ನಿಮಗೆ ಸಿಗಲಿ ಅಂತ ಆಶಿಸಿದ. ಆ ಬಳಿಕ ಭರತ, ಈಗ ನಾವು ನಿನ್ನನ್ನು ಇಲ್ಲಿಂದ ಕರೆದೊಯ್ಯುವುದಕ್ಕೋಸ್ಕರ ಬಂದದ್ದು ಅನ್ನುವ ಈ ಮಾತುಗಳನ್ನಾಡುವಾಗ, ನಾನು ಈಗ ತಂದೆ ಇಲ್ಲದ ರಾಜ್ಯದಲ್ಲಿ ಏನು ಬಂದ್ ಮಾಡಬೇಕು? 14 ವರ್ಷ ಆದಮೇಲಾದರೂ ಕೂಡ ನಾನು ಬಂದ್ ಮಾಡಲಿಕ್ಕೇನೂ ಇರುವಂಥದ್ದಿಲ್ಲ. ಈ ಕಾರಣದಿಂದ ನನ್ನ ಮನಸ್ಸು ಇನ್ನೂ ಕೂಡ, ಯಾಕೆಂದರೆ ಅಲ್ಲಿಗೆ ಬಂದು ಅವರು ದೊಡ್ಡವರು ಯಾರಾದರಿದ್ದರೂ ಮಾರ್ಗದರ್ಶನ ಕೊಟ್ಟರು ಅಂದರೆ ಆಗ ನಮಗೆ ಅಧಿಕಾರ ನಡೆಸುವುದು ಸುಲಭವಾಗುತ್ತೆ. ಆದ್ದರಿಂದಾಗಿ ನಾನು ಅಲ್ಲಿಗೆ ಬರುವುದಕ್ಕೆ ಇಷ್ಟಪಡುವುದಿಲ್ಲ ಅನ್ನುವ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾನೆ. ಭ್ರಾತೃಣಾಂ ತ್ವರಿತಾಸ್ತತ್ರ ದ್ರಷ್ಟುಕಾಮಾ ಸಮಾಗಮಂ ಯಯುರ್ ಬಹುವಿಧೈರ್ಯಾನೈಃ ಕುರನೇಮಿ ಸ್ವನಾಕುಲೈಃ. ಹೀಗೆ ಮಾತುಕತೆ ನಡೀತಾ ಇದೆ. ಅವರು ತರ್ಪಣಾದಿಗಳನ್ನು ಬಿಟ್ಟು ಮೇಲಕ್ಕೆ ಬಂದಾಗ ತಮ್ಮಂದಿರು ಕೆಳಗೆ ಇಳಿದಿದ್ದಾರೆ. ತಾಯಂದಿರು ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮೇಲೆ ಬರುವಷ್ಟರಲ್ಲಿ ಅಲ್ಲಿಯ ತನಕ ಕಾದು ದೂರದಲ್ಲೇ ನಿರೀಕ್ಷಿಸ್ತಾ ಇದ್ದಂತಹ ಜನಗಳು ತಮ್ಮ ತಮ್ಮ, ಅಂದರೆ ಸೈನ್ಯ ಬಂದಿತ್ತು, ಹಿಂದಿನಿಂದ ಹಿಂಬಾಲಿಸಿಕೊಂಡು ಒಂದಿಷ್ಟು ಜನರು ಎತ್ತಿನ ಬಂಡಿಯನ್ನು, ಕುದುರೆ ಸವಾರರಾಗಿ ಕೆಲವರು ಇನ್ನೂ ಪ್ರಜೆಗಳು ಎಲ್ಲ ಬರ್ತಾ ಇದ್ದಾರೆ. ಹಾಗೆ ಬಂದವರು ನೇರವಾಗಿ ರಾಮಚಂದ್ರ ಇದ್ದಲ್ಲಿಯ ಪರಿಸರಕ್ಕೆ ಬಂದು ಒಬ್ಬರಿಗಿಂತ ಒಬ್ಬರು ಬಂದು ರಾಮನ ಪಾದದ ಬುಡದಲ್ಲಿ ಬಿದ್ದು ತಮ್ಮನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದರೆ ವರಾಹ ವೃಕಸಂಘಾಶ್ಚ ಮಹಿಷಾ ಸರ್ಪವಾನರಾಹ ವ್ಯಾಘ್ರ ಗೋಕರ್ಣಕವಯಾ ವಿತ್ರೇಸು ಪೃಷತೈಃ ಸಹ. ಅವರು ಆ ಬರುವ ಗಡಿಬಿಡಿಗೆ ಧೂಳೆಲ್ಲ ಎದ್ದು ಧ್ವನಿ ಜೋರಾಗಿ ಗಾಡಿ ಬಿಡುವುದರಿಂದಾಗಿ ಕಾಡಿನಲ್ಲಿದ್ದಂತಹ ಕಾಡು ಪ್ರಾಣಿಗಳೆಲ್ಲ ವಿತ್ರೇಸುಹು ನಡುಗಿ ಬಿಟ್ಟವಂತೆ. ಅಂದರೆ ಯಾವಾಗಲೂ ನಾವು ನಮ್ಮ ಗಾಬರಿಯಲ್ಲಿರ್ತೇವೆ ಹೊರತು ಉಳಿದವರಿಗೆ ನಾವು ಗಾಬರಿ ಹುಟ್ಟಿಸ್ತೇವೆ ಅಂತ ಯೋಚನೆ ಮಾಡೋದೇ ಇಲ್ಲ. ಅಂತ ಜೋರು ಮಾಡಿದ ತಕ್ಷಣ
ಏನು ಗೊತ್ತಿಲ್ಲದೆ ಇದ್ದವರೆಲ್ಲ ಗಾಬರಿ ಆಗಿಬಿಡ್ತಾರೆ. ವಸ್ತುತಃ ಏನೂ ಆಗಿರಲ್ಲ, ಏನೋ ಅಲ್ಲಿ ಇದ್ದಿದ್ದು ದೊಡ್ಡದಾಗಿ ಕಾಣ್ತಾ ಇರುತ್ತೆ, ಅವನಿಗೆ ಮಾತ್ರ ಅಷ್ಟು ದೊಡ್ಡದಾಗಿ ಕಾಣುತ್ತೆ. ಅದು ಹಾವೇ ಇದ್ದದ್ದಲ್ಲ, ಹಗ್ಗನೇ ಇದ್ದಿದ್ದು. ಅವನು ಗಾಬರಿಯಿಂದ ಎಲ್ಲರಿಗೂ ಹಗ್ಗವಾಗಿ ಕಂಡದ್ದು, ಅವನಿಗೆ ಮಾತ್ರ ಹಾವು ಕಂಡು ಒಂದು ಸರ್ತಿ ಗಾಬರಿ ಬೀಳಿಸ್ತಾನೆ. ಉಳಿದವರು ತಮ್ಮ ತಮ್ಮ ಕೃತಜ್ಞತೆಗಳನ್ನು ಅಥವಾ ರಾಮನನ್ನು ನೋಡಬೇಕು ಅನ್ನುವ ಕಾತರದಿಂದ ಓಡಿ ಬಂದವರು ರಥಾಂಗಸಾಹ್ವಾಹ್ ನತ್ಯೂಹ ಹಂಸಾಃ ಕಾರಂಡವಾಃ ಪ್ಲುತಾಃ. ಕಾಡಿನಲ್ಲಿದ್ದ ಹಕ್ಕಿಗಳು, ಕ್ರಿಮಿಗಳು, ಕೀಟಗಳು ಈ ಶಬ್ದದಿಂದ ವಿತ್ರಸ್ತೈ ಆಕಾಶಂ ಪಕ್ಷಿಭಿರ್ವೃತಂ, ಆಕಾಶದಲ್ಲೆಲ್ಲ ಪಕ್ಷಿಗಳು ಜೋರಕ್ಕೆ ಮರಗಳನ್ನು ಗೂಡುಗಳನ್ನು ಬಿಟ್ಟು ಹಾರಿ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾವೆ. ಮನುಷ್ಯರು ಬಂದಾಗಲೆಲ್ಲ ಅವುಗಳಿಗೆ ಒಂದು ರೀತಿ ಭಯವೇ. ಆಗ ರಾಮಚಂದ್ರ ಮೇಲೆ ಬಂದವನೇ ನೋಡ್ತಾ ಇದ್ದಾನೆ. ಆಸೀನಂ ಸ್ತಂಡಿಲೇ ರಾಮಂ ದದರ್ಶ ಸಹಸಾ ಜನಃ. ಅವನು ತನ್ನ ಅರ್ಘ್ಯ ತರ್ಪಣಾದಿಗಳನ್ನು ಬಿಟ್ಟು ಮೇಲಕ್ಕೆ ಬಂದು ಒಂದು ಆಸನದಲ್ಲಿ ಕೂತದ್ದನ್ನು ಜನಗಳೆಲ್ಲ ಓಡಿ ಓಡಿ ಬಂದು ನೋಡಿದ್ದಾರೆ. ನೋಡಿದವರು ಎಲ್ಲರ ಬಾಯಲ್ಲೂ ವಿಗರಹಮಾಣಃ ಕೈಕೇಯೀಂ ಸಹಿತೋ ಮಂಥರಾಮಪಿ ಅಭಿಗಮ್ಯ ಜನೋ ರಾಮಂ ಬಾಷ್ಪಪೂರ್ಣ ಮುಖೋಭವತ್. ಎಲ್ಲರ ಕಣ್ಣಲ್ಲೂ ನೀರು. ರಾಮನನ್ನು ಕಂಡ ಖುಷಿ ಒಂದು, ಆದರೆ ರಾಮನನ್ನು ಈ ಸ್ಥಿತಿಯಲ್ಲಿ ಕಾಣುವಂತಾಯ್ತಲ್ವ. ಯಾಕೆಂದರೆ ರಾಮನನ್ನು ಸಿಂಹಾಸನದಲ್ಲಿ ಕಾಣಬೇಕು ಅಂತ ಬಯಸಿದ್ದು ನಾವೆಲ್ಲರೂ. ನಮ್ಮ ಹೃದಯದ ಸಿಂಹಾಸನದಲ್ಲಿಟ್ಟು ಅವನನ್ನು ನಾವು ಪೂಜಿಸ್ತಾ ಇದ್ವಿ. ಈಗ ರಾಮ ಕಾಣುವುದಕ್ಕೆ ಇಲ್ಲ ಅಂತ ಅಕಸ್ಮಾತು ನಮ್ಮ ಮನೆಗೆ ಬಂದು ನಮ್ಮನ್ನು ಮೊದಲಾದರೆ ರಾಮ ಮನೆಗೆ ಬಂದು ಮಾತಾಡಿಸ್ತಿದ್ದ, ಎಲ್ಲರನ್ನೂ ಮಾತಾಡಿಸ್ತಿದ್ದ. ರಾಮನಿಗೆ ತಾನೊಬ್ಬ ದೊಡ್ಡ ಮನೆತನದ ಮಗ ಅಂತನ್ನುವ ಹಮ್ಮು ಇರಲಿಲ್ಲ. ಹಾಗಾಗಿ ಅವನು ಹೊರಡುವಾಗ ಜನಗಳು ಹೇಳುವ ಮಾತೇನು ಅಂದರೆ, ಏನೋ ಅವ್ರ ಮನೆಯಲ್ಲಿದ್ದ ವಿಶೇಷ ಕಾರ್ಯಕ್ರಮ ನಡೆಸಬೇಕು ಅಂತ ಇದ್ದ ದಿನ ಬಂದರೂ ರಾಮನೇ ಇಲ್ಲ, ನಮ್ಮ ಮನೆ ಮಗನೇ ಇಲ್ಲ, ಇನ್ನು ನಾವು ಯಾಕೆ ಮಾಡಬೇಕು ಅಂತ ಬೇಸರಪಟ್ಟವರು ಈಗ ಅಂತಹ ಒಬ್ಬ ಮನೆಯ ಮಗ ಎದುರುಗಡೆ ಸಿಕ್ಕಿದಾಗ ಅವರ ಕಣ್ಣಲ್ಲಿ ನೀರು ಬಂತು. ಆದರೆ ಅವನು ನಾರು ಮಡಿಯನ್ನುಟ್ಟು ಈ ಕಾಡಿನಲ್ಲಿ ಯಾವುದೋ ನೆಲದಲ್ಲಿ ಯಾರು ಪರಿಚಾರಕರಿಲ್ಲದೆ ಒಂದು ವೈಭವದ ರಾಮನನ್ನು ಕಾಣಬೇಕು, ಹಾಗೇ ರಾಮಚಂದ್ರ ಇರಬೇಕು ಅಂತ ಬಯಸಿದವರಿಗೆ ರಾಮನ ಈ ಅತ್ಯಂತ ಸಾಮಾನ್ಯ ಜನರ ಹಾಗೆ ಬದುಕ್ತಾ ಇದ್ದ ರೀತಿಯನ್ನು ಕಂಡು ಅದಕ್ಕೆ ಕಾರಣರಾದ ಕೈಕೇಯೀಂ ಮಂಥರಾಮಪಿ, ಕೈಕೇಯಿಯನ್ನು ಮತ್ತು ಮಂಥರೆಯನ್ನು ಬಾಯಿಗೆ ಬಂದಂತೆ ವಿಗರಹಮಾಣ, ಒಬ್ಬರಲ್ಲ ಅಲ್ಲಿ ಬಂದ ಅಷ್ಟೂ ಜನ ಸೇರಿದವರೆಲ್ಲರೂ ಕೂಡ ರಾಮನ ಪರವಾಗಿ ಮಾತನಾಡುವ ಭರದಲ್ಲಿ ಕೈಕೇಯಿಯನ್ನು ಮತ್ತು ಮಂಥರೆಯನ್ನು ಬೈಕೋತಾ ಇದ್ದಾರೆ. ತನ್ನರಾನ್ ಬಾಷ್ಪಪೂರ್ಣಾಕ್ಷಾನ್ ಸಮೀಕ್ಷ್ಯಾಥ ಸುದುಃಖಿತಾನ್ ಪರ್ಯಶ್ವಜತ ಧರ್ಮಜ್ಞ ಪಿತೃವನ್ ಮಾತೃವಚ್ಚಸಃ. ಆದರೆ ರಾಮಚಂದ್ರ ಅದಕ್ಕೆ ಹೌದು ಹಾಗಾಯ್ತಾ ಅಂತ ಏನು ಮಾತಾಡಲಿಲ್ಲ. ಬಂದವರೆಲ್ಲ ಅಳುದು ನಿನ್ನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಕೇಳುವುದು. ಆಗ ರಾಮಚಂದ್ರ ಅವರನ್ನು ಅಪ್ಪಿ ಒಂದು ಸರ್ತಿ ಮಾತೃವತ್ ಪಿತೃವತ್, ತಂದೆಯಂತೆ ತಾಯಿಯಂತೆ ಮನೆಯಲ್ಲಿ ಮಗನೊಬ್ಬ ಅಥವಾ ಮಗಳೊಬ್ಬಳು ತುಂಬ ದುಃಖಪಟ್ಟಾಗ ಹೇಗೆ ಪರಿಶ್ವಜ್ಯ ಚೆನ್ನಾಗಿ ಆಲಿಂಗಿಸಿ ಬೆನ್ನು ತಟ್ಟಿ ಏನಾಗಲಿಲ್ಲಪ್ಪ, ಇದು ನಡಿಬೇಕಾದ ನಡೀತಷ್ಟೇ ಅಂತ ಸಮಾಧಾನ ಮಾಡುವಂತೆ ಅಷ್ಟೂ ಜನರನ್ನು ಸಮಾಧಾನ ಪಡಿಸಿ ರಾಮಚಂದ್ರ ಅವರವರ ಸ್ಥಾನದಲ್ಲಿ ಕೂತ್ಕೊಳ್ಳುವಂತೆ ಮಾಡಿದ್ದಾನೆ. ಸತತ್ರ ಕಾಂಶ್ಚಿತ್ ಪರಿಶಶ್ವಜೇನರಾನ್. ಆದರೆ ಕೆಲವರೆಲ್ಲ ರಾಮಚಂದ್ರನ ಹತ್ರ ಬರಲಿಕ್ಕೆ ಒಂಥರ ಭಯ ಅಲ್ಲ, ಭಕ್ತಿ. ಅದು ಭಯ ಅನ್ನೋದು ಹೊಡೆದಾನು ಬಡದಾನು ಅನ್ನೋದು ಬೇರೆ. ಈ ಭಕ್ತಿಯಿಂದ ಒಂದು ಭಯ ಇರುತ್ತೆ. ನಾವು ಅಷ್ಟು ದೊಡ್ಡವರ ಹತ್ರ ಹೋಗಿ ನಾವು ಯಾಕೆ ಒಂದು ಅವರಿಗೆ ಕಾಲಿಗೆ ಅಡ್ಡವಾಗಿ ಕಸವಾಗಿ ಕಿರಿಕಿರಿ ಆಗಬೇಕು ಅಂತ ದೂರದಲ್ಲಿ ಉಳಿಯೋರಿದ್ರು. ಅವರೆಲ್ಲ ಏನು ಮಾಡಿದರು ಅಂದರೆ ಅಲ್ಲಿಂದಲೇ ದೂರದಿಂದ ಉದ್ದ ನಮಸ್ಕಾರ ಮಾಡಿ ಅಭ್ಯವಾದಯನ್ ನಮಸ್ಕಾರ ಮಾಡಿ, ನೀನು ನಮ್ಮನ್ನು ಅನುಗ್ರಹ ದೃಷ್ಟಿಯಿಂದ ಕಣ್ಣು ಬೀರಿದರೆ ಸಾಕು, ನೀನು ನಮ್ಮನ್ನು ಮುಟ್ಟಿ ಬೆಂತಟ್ಟಿ ಆಲಿಂಗನೆ ಮಾಡಿ ಏನು ಮಾಡಬೇಕಾಗಿಲ್ಲ, ನನ್ನನ್ನು ನೋಡಿದ್ದಾನೆ ಅಂತ ಅವರಿಗೆ ಅನ್ನಿಸಿದರೆ ಸಾಕು, ಅದೇ ಸಮಾಧಾನ. ಆ ರೀತಿ ಸಮಾಧಾನ ಪಟ್ಟುಕೊಂಡು ಇನ್ನು ಕೆಲವರು ಹಾಗೆ ಹಿಂದಕ್ಕೆ ಹೋದರು. ಚಕಾರ ಸರ್ವಾನ್ ಸವಯಸ್ಯ ಬಾಂಧವಾನ್ ಯಥಾರ್ಹ ಮಾಸಾದ್ಯ ತದಾ ನೃಪಾತ್ಮಜ. ಕೆಲವರಿಗೆ ದೂರದಲ್ಲಿ ಕೈ ತೋರಿಸಿ ಆಯಿತು ಆಯಿತು ಕೂತ್ಕೊಳ್ಳಿ ಅಂತ ಹೇಳ್ದ, ಕೆಲವರಿಗೆ ಹತ್ತಿರ ಬಂದು ಮಾತಾಡಿಸಿದ, ಇನ್ನು ಕೆಲವರನ್ನು ನೋಡಿ ಸಂತೋಷಪಡಿಸಿದ, ಇನ್ನು ಕೆಲವರನ್ನು ಕೈ ಕುಲುಕಿದ, ಇನ್ನು ಕೆಲವರನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿದ, ಬೆಂತಟ್ಟಿದ, ತಲೆನೇವರಿಸಿದ. ಬಂಧುಗಳು, ಸುಹೃತ್, ಅತ್ಯಂತ ಆತ್ಮೀಯರು ಎಲ್ಲರೂ ಅಲ್ಲಿ ಬಂದಿದ್ದಾರೆ. ಬಂದವರನ್ನೆಲ್ಲವರನ್ನು ಮಾತಾಡಿಸ್ತಾ ಇದ್ದಾನೆ. ಪ್ರತಿಯೊಬ್ಬರ ಕಣ್ಣಲ್ಲೂ ತುಂಬಿದ ನೀರು.
ಎದುರುಗಡೆ ರಾಮನೂ ಪೂರ್ತಿಯಾಗಿ ಅವರಿಗೆ ಕಾಣಿಸದಷ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಆಗ ಅಲ್ಲಿದ್ದ ಆ ರೋದನ, ಎಲ್ಲರ ಅಳು ಆ ಗುಹೆಯಲ್ಲಿ, ಆ ಕಡೆ ಬೆಟ್ಟದಲ್ಲಿ ಪ್ರತಿಧ್ವನಿಸ್ಲಿಕ್ಕೆ ಶುರುವಾಯಿತು. ಅಂದರೆ ಇವರೆಲ್ಲರ ಅಳು ಬಹುಶಃ ಕಾಡು ಕೂಡ ರಾಮನಿಗಾಗಿ ಅಳ್ತಾ ಇದೆಯೋ ಅನ್ನುವ ಹಾಗೆ ಅವರ ಧ್ವನಿ ಪ್ರತಿಧ್ವನಿಸಲಿಕ್ಕೆ ಶುರುವಾಯಿತು. ಇಷ್ಟು ಹೊತ್ತಿಗೆ ವಸಿಷ್ಠರು ಮುಂದೆ ಬಂದರು. ದಶರಥನ ಹೆಂಡಂದಿರನ್ನು ಮುಂದಕ್ಕೆ ಕರೆದುಕೊಂಡು ಬಂದು ತಾನು, ಅಂದರೆ ಅವರೆಲ್ಲ ಸ್ವಲ್ಪ ಹಿಂದೆ ಇದ್ದರು, ಈಗ ಎದುರು ಬರ್ತಾ ಇದ್ದಾರೆ. ಯಾಕೆಂದರೆ ಮೊದಲು ಬಂದವ ಭರತ, ಅವನ ಜೊತೆಗೆ ಶತ್ರುಘ್ನ, ಆಮೇಲೆ ಈ ತಾಯಿಯರನ್ನೆಲ್ಲ ಕರೆದುಕೊಂಡು ವಸಿಷ್ಠರು ಎದುರಿಗೆ ಬಂದರು. ರಾಜಪತ್ನಶ್ಚ ಗಚ್ಚಂತ್ಯ ಮಂದಂ ಮಂದಾಕಿನೀಂ ಪ್ರತಿ. ಅವರು ಮಂದಾಕಿನಿಗೆ ಹೋಗಿ ಬಂದಿದ್ದಾರೆ. ಆ ತೀರ್ಥದಲ್ಲಿ ರಾಮಲಕ್ಷ್ಮಣರು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟಿದ್ದಾರೆ ಅಂತ ಅರ್ಘ್ಯ ತರ್ಪಣಾದಿಗಳನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗ ಅವರೂ ಕೂಡ ಅದೇ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಬರ್ತಾ ಇದ್ದಾರೆ. ಕೌಸಲ್ಯೆ ತನ್ನ ತುಂಬಿದ ಕಣ್ಣಿನಿಂದ, ಆದರೆ ಯಾವ ರೀತಿ ತಾನು ಸಮಾಧಾನ ಮಾಡಬೇಕೋ ಅಥವಾ ತಾನು ಸಮಾಧಾನಗೊಳ್ಳಬೇಕೋ ಗೊತ್ತಾಗ್ತಿಲ್ಲ. ಒಂದು ರೀತಿಯಲ್ಲಿ ದೀನಳಾಗಿ ಬಂದಿದ್ದಾಳೆ. ಇದಂ ತೇಷಾಮನಾಥಾನಾಂ ಕ್ಲಿಷ್ಟಮಕ್ಲಿಷ್ಟಕರ್ಮಣಾಂ ವನೇ ಪ್ರಾಕ್ಕೇವಲಂ ತೀರ್ಥಂ ಏತೆ ನಿರ್ವಿಷಯೀಕೃತಾ. ಈಗ ನಾವು ಈ ತೀರ್ಥದಲ್ಲಿ ಮಿಂದದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು. ಯಾಕೆಂದರೆ ರಾಮ ಮಿಂದ ಜಾಗದಲ್ಲಿ ಮಿಂದಾಗ ಮನಸ್ಸು ಒಂಚೂರು ಹಗುರಾಗಿದೆ. ಸುಮಿತ್ರೆಯನ್ನು ಕುರಿತು ಹೇಳ್ತಾನೆ, ನಿನ್ನ ಮಗ ಇದೇ ಇಷ್ಟು ದೂರದ ಜಾಗದಿಂದ ನೀರು ತೆಗೆದುಕೊಂಡು ಹೋಗಿ ರಾಮನಿಗೆ ಮುಟ್ಟಿಸ್ತಾನೆ. ಸ್ವಯಂ ಹರತಿ ಸೌಮಿತ್ರಿ ಮಮ ಪುತ್ರಸ್ಯ ಕಾರಣಾತ್. ನನ್ನ ಮಗನಿಗಾಗಿ ಲಕ್ಷ್ಮಣ ನೀರನ್ನು ಹೊತ್ತು, ಈ ಮಂದಾಕಿನಿಯಿಂದ ನೀರನ್ನು ಹೊತ್ತು ಮೇಲಕ್ಕೆ ತಂದು ಆಶ್ರಮದಲ್ಲಿ ಬೇಕಾದ ಕೆಲಸಗಳಿಗಾಗಿ ಉಪಯೋಗಿಸ್ತಾ ಇದ್ದಾನೆ. ಜಘನ್ಯಮಪಿ ತೇ ಪುತ್ರಃ ಕೃತವಾನ್ನತು ಗರ್ಹಿತಃ ಭ್ರಾತುರ್ಯದರ್ಥ ಸಹಿತಂ ಸರ್ವಂ ತದ್ವಿಹಿತಂ ಗುಣೈಃ. ಅಣ್ಣನಿಗಾಗಿ ತನ್ನ ಎಲ್ಲ, ಅವನು ವಸ್ತುತಃ ಅಲ್ಲಿ ಅಣ್ಣನ ರೀತಿಯಲ್ಲಿ ವನವಾಸಕ್ಕಾಗಿ ಬರಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಅಣ್ಣನ ಮೇಲಿನ ಅತ್ಯಂತ ಪ್ರೀತಿಯಿಂದ ಚಿಕ್ಕವನಾಗಿದ್ದರೂ ಕೂಡ ಅಲ್ಲಿ ಹೇಳಿದ್ದು ದೊಡ್ಡವನಿಗೆ ರಾಮಚಂದ್ರನಿಗೆ ಮಾತ್ರ ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದು. ಹಾಗಿದ್ದರೂ ಕೂಡ ಕೃತವಾನ್ ನತು ಗರ್ಹಿತಃ, ಎಷ್ಟು ಚೆನ್ನಾಗಿ ಅಣ್ಣನ ಜೊತೆಗಿದ್ದು ಅಣ್ಣನ ಸೇವೆಗಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಅಧ್ಯಾಯಮಪಿ ತೇ ಪುತ್ರಃ ಕ್ಲೇಶಾನಾಂ ಅಯಥೋಚಿತಃ ನೀಚಾನ್ ಅರ್ಥ ಸಮಾಚಾರಂ ಸಜ್ಜಂ ಕರ್ಮ ಪ್ರಮುಂಚತು. ದಕ್ಷಿಣಾಗ್ರೇಷು ದರ್ಭೇಷು ಸಾದದರ್ಶ ಮಹೀತಲೆ ಪಿತುರಿಂಗುದಿಪಿಣ್ಯಾಕಂ ನ್ಯಸ್ತಂ ಆಯತಲೋಚನ. ಕೌಸಲ್ಯೆ ಅಲ್ಲಿ ನಡೆದ ಎಲ್ಲ ಕ್ರಿಯೆಗಳನ್ನು ನೋಡ್ತಾ ಇದ್ದಾಳೆ. ಭರತ ಬಂದು ವಿಷಯವನ್ನು ತಿಳಿಸಿದ ತಕ್ಷಣವೇ ಆಗಲೇ ಹಿಂದೆ ಹೇಳಿದ ಹಾಗೆ ಇಂಗಿನ ಮುದ್ದೆಯಿಂದ ಪಿಂಡವನ್ನು ಮಾಡಿ ಅದರಲ್ಲಿ 3 ಜನ ಪಿತೃಪಿತಾಮಹ ಪ್ರಪಿತಾಮಹರನ್ನು ಆವಾಹಿಸಿ ಅಲ್ಲಿ ಭಗವಂತನನ್ನು ಆರಾಧನೆ ಮಾಡಿದ್ದಾರೆ. ಅದನ್ನು ಆಕೆ ನೋಡಿದ್ದಾಳೆ. ನೋಡಿದಾಗ ಅದರಲ್ಲಿ ಆಶ್ಚರ್ಯ ಆಯಿತು ಅವಳಿಗೆ. ಸಾಮಾನ್ಯವಾಗಿ ಹಿಂದೆ ಹೇಳಿದ್ದಾರೆ, ಅವರು ಮನೆಯಲ್ಲಿ ಎಲ್ಲ ಅನ್ನವನ್ನು ಚೆನ್ನಾಗಿ ಬೇಯಿಸಿ ಅಥವಾ ಅಲ್ಲಿ ಪ್ರದೇಶದಲ್ಲಿ ಯಾವುದು ಪ್ರಧಾನವಾದ ಧಾನ್ಯವೋ ಅದನ್ನು ಬೇಯಿಸಿ ಪಿಂಡವನ್ನು ಕಟ್ಟಿ ಇಡುವಂಥದ್ದು ಕ್ರಮ. ಆದರೆ ಕಾಡಲ್ಲಿ ಈ ರೀತಿಯಾದ ಒಂದು ಗೋಂದನ್ನು ಉಪಯೋಗಿಸಿ ಅದರಲ್ಲಿ ಪಿಂಡವನ್ನು ಮಾಡಿದ್ದು ಇದು ಎಷ್ಟು ಸರಿ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಿ, ಆದರೆ ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚು ಈಗ ಅರಮನೆಯಲ್ಲಿ ಇದ್ದಾಗ ಯಾವ ರೀತಿ ಒಂದು ವೈಭವದಿಂದ ಎಲ್ಲ ಕರ್ತವ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕಾಗ್ತಿತ್ತೋ ಅದು ಬಿಟ್ಟು ಕಾಡಿನಲ್ಲಿ ಈ ರೀತಿ ಕಥಂ ಎಂಗುದಿ ಪಿಣ್ಯಾಕಂ ಸಭುಂಕ್ತೆ ವಸುಧಾಧಿಪಃ, ವಸುಧಾ ಅಧಿಪಃ, ಭೂಮಿಗೆ ಒಡೆಯನಾಗಿದ್ದಂತಹ ದಶರಥನಿಗೆ ಕಾಡಿನಲ್ಲಿ ಇಂಥದ್ದೊಂದು ಸಾಮಾನ್ಯ ವಸ್ತುವಿನಿಂದ ಪಿಷ್ಟವನ್ನು ಬಳಸಿ ಮಾಡಬೇಕಾದದರ ಬದಲು ಗೋಂದನ್ನು ಬಳಸಿ ಹೀಗೆ ಮಾಡ್ತಾ ಇರುವುದನ್ನು ಅವನು ಹೇಗೆ ತಿಂದಾನು? ಇದು ರಾಮನಿಗೆ ನಾವು ಮಾಡಿದ ಕಷ್ಟ. ರಾಮನಿಗೆ ಮಾಡಬಾರ್ದು ಅಂತಿಲ್ಲ, ಸರಿಯಾಗಿ ಮಾಡಬೇಕು ಅಂತನಿದೆ. ಆದರೆ ಸಿಗುವ ವಸ್ತುವೇ ಅಷ್ಟಿದೆ. ಅದರಿಂದಾಗಿ ಸಿಕ್ಕಿದ ವಸ್ತುವಿನಲ್ಲಿ ಅವನು ಮಾಡಬೇಕಾಗಿದೆ. ಅಥೋ ದುಃಖತರಂ ಲೋಕೆ ನಕಿಂಚಿತ್ ಪ್ರತಿಭಾತಿಮ ಯತ್ರ ರಾಮ ಪಿತುರ್ ದದ್ಯಾತ್. ರಾಮಚಂದ್ರನಂತಹ ರಾಮಚಂದ್ರನಿಗೆ ತನ್ನ ತಂದೆಯ ಶ್ರಾದ್ದವನ್ನು ಮಾಡಲಿಕ್ಕೆ ಸಿಕ್ಕಿದ್ದು ಮರದ ಗೋಂದು ಅಂತಂದರೆ ಇದಕ್ಕೆಲ್ಲ ಕಾರಣ ನಾವು, ಇದಕ್ಕೆಲ್ಲ ಕಾರಣ ನಮ್ಮ ಮನೆಯ ಪರಿಸ್ಥಿತಿ. ಇದನ್ನು ನೋಡಿ ಕಥಂ ದುಃಖೇನ ಹೃದಯಂ
ನ ಸ್ಫೋಟತಿ ಸಹಸ್ರದ. ಈ ರೀತಿಯಾಗಿ ತಂದೆಗಾಗಿ ಕೊಡಬೇಕಾಗಿದ್ದ ಶ್ರಾದ್ದದ ಈ ಪಿಂಡವನ್ನು ಈ ರೀತಿ ಗೋಂದಿನ ಮೂಲಕ ಕೊಡುವುದನ್ನು ನೋಡಿ ನನ್ನ ಎದೆ ದುಃಖದಿಂದ ಯಾಕೆ ಒಡೆದು ಹೋಗ್ತಿಲ್ಲ. ಶ್ರುತಿಸ್ತು ಕಲ್ವಿಯಂ ಸತ್ಯ ಲೌಕಿಕೀ ಪ್ರತಿಭಾತಿಮಾ. ಆದರೆ ಮತ್ತೆ ತಾನೇ ಸಮಾಧಾನ ಮಾಡುತ್ತಾ ಹೇಳ್ತಾಳೆ, ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ನಾವು ಎಲ್ಲಿ ಆಹಾರವನ್ನು ಬಳಸುವಾಗ ಏನು ಸಿಗುತ್ತೋ, ಒಟ್ಟು ಶ್ರಾದ್ದದ ಕರ್ತವ್ಯ ಅನ್ನೋದು ಬಹಳ ಮುಖ್ಯ ಹೊರತು ಇಂಥದ್ದೇ ವಸ್ತುವಿನಿಂದ ಮಾಡಬೇಕು ಅಂತ ಸಿಗದೇ ಇರುವಾಗ ನಿಯಮವನ್ನು ಸಡಿಲಿಸಿದ್ರು ಅಥವಾ ಬಿಟ್ಟರು ಅಥವಾ ಮೀರಿದ್ರು ಅಂತ ಭಾವಿಸುವ ಹಾಗಿಲ್ಲ. ಅನಿವಾರ್ಯವಾಗಿ ಆ ರೀತಿ ಮಾಡಲಿಕ್ಕಾಗತ್ತೆ. ಈ ರೀತಿ ದುಃಖದಿಂದ ರಾಮಚಂದ್ರ ಇಡೀ 3 ಲೋಕಗಳನ್ನು ಆಳಬಲ್ಲವ, 4 ದಿಕ್ಕಿನ ಎಲ್ಲ ಸಮುದ್ರಗಳನ್ನು ಮೀರಿ ಅದರಿಂದ ಆಚೆಗೆ ತನ್ನ ರಾಜ್ಯವನ್ನು ವಿಸ್ತರಿಸಬಲ್ಲವ. ದಶರಥ ಹಾಗೆಯೇ ಬದುಕಿದವ ಕೊನೆಯ ತನಕವೂ ಕೂಡ. ಆದರೆ ಕೊನೆಯ ಪರಿಸ್ಥಿತಿ ಅವನಿಗೆ ಸಿಗುವ ಶ್ರಾದ್ದದ ವಿಷಯದಲ್ಲಿ ಅಂಥ ಆಳ ಅಗಲಗಳನ್ನು 10 ದಿಕ್ಕುಗಳಿಗೆ ರಥವನ್ನು ಓಡಿಸ್ತಾ ಇದ್ದವನಿಗೆ ಸಿಕ್ಕಿದ್ದು ಮರದ ಗೋಂದಿನಿಂದ ಮಾಡಿದ ಪಿಂಡ ಪ್ರದಾನ. ಇದು ತುಂಬ ದುಃಖ ತರುವಂಥದ್ದು ಅಂತ ಹೀಗೆ ಯೋಚನೆ ಮಾಡಿ ಆರ್ತಳಾಗಿ ತನ್ನ ಜೊತೆಗಿದ್ದ ಉಳಿದವರಿಗೂ ಸಮಾಧಾನ ಮಾಡುತ್ತಾ ತಾನು ಸಮಾಧಾನ ಪಟ್ಟುಕೊಳ್ತಾ ಕೂತಿದ್ದ ರಾಮಚಂದ್ರನನ್ನು ಹತ್ತಿರದಿಂದ ಕಾಣ್ತಾಳೆ. ಅದು ಬರುವ ದಾರಿಯಲ್ಲಿ ಏನೇನು ನಡೆದಿದೆ ಅದನ್ನು ನೋಡ್ಕೊಂಡು ಮುಂದೆ ಬರುವಾಗ ರಾಮಚಂದ್ರ ಸ್ವರ್ಗಚ್ಯುತಮಿವಾಮರಂ. ರಾಮ ಕೂತಿದ್ದಾನೆ ಒಂದು ಕಡೆ. ಈ ಸ್ವರ್ಗದಿಂದ ಅವರ ಪುಣ್ಯ ಹ್ರಾಸಾಗಿ ಭೂಮಿಗೆ ಬೀಳುವಾಗ ಅವರಲ್ಲೊಂದು ಇಷ್ಟು ದಿವಸ ಈ ಅನುಭವಿಸಿದ ಸುಖ ಎಲ್ಲ ಹೊರಟು ಹೋಯ್ತಲ್ವಾ ಅಂತ ಅವರಲ್ಲೊಂದು ನಿಸ್ತೇಜ ಭಾವ ಇರುತ್ತೆ. ವಸ್ತುತಃ ಅದು ದುಃಖ ಅಲ್ಲ ಅವರಿಗೆ. ಯಾರು ಸ್ವರ್ಗಕ್ಕೆ ಇಲ್ಲಿಂದ ಹೋದವರು ಅವರು ಆ ರೀತಿ ದುಃಖದಲ್ಲಿರ್ತಾರೆ. ಆದರೆ ದೇವತೆಗಳೇ ಭೂಮಿಗೆ ಇಳಿದು ಬರುವ ಪ್ರಸಂಗ ಇರುತ್ತೆ. ಯಾವುದು ಶಾಪದ ಬಲದಿಂದಲೋ ಅಥವಾ ಭಗವಂತನ ಸೇವೆಗಾಗಿ ಇಳಿದು ಬರಬೇಕಾದ ಪ್ರಸಂಗ ಬಂದಾಗ ಆಗ ಅಲ್ಲಿರುವ ವರ್ಚಸ್ಸು ತೇಜಸ್ಸು ಎಲ್ಲ ಇಲ್ಲಿ ಹಾಗೇ ಪ್ರಕಟ ಆಗುವುದಿಲ್ಲ. ಇಲ್ಲಿ ಮನುಷ್ಯ ಶರೀರದಲ್ಲಿ ಇರುವುದಾದ್ರಿಂದಾಗಿ ಒಂದು ಥರ ಮುಚ್ಚಿದ ತೇಜಸ್ಸುಳ್ಳವರಾಗಿ ಇರ್ತಾರೆ. ಹಾಗೆ ರಾಮಚಂದ್ರ ಮುಚ್ಚಿದ ತೇಜಸ್ಸುಳ್ಳವನಾಗಿ ರಾಜನ ಲಕ್ಷಣ ಒಳಗಿನಿಂದ ಕಾಣಿಸ್ತಿದೆ. ಆದರೆ ಅದನ್ನು ತೋರ್ಪಡಿಸುವಂತಹ ಕಿರೀಟವಾಗಲಿ, ವಂಕಿಯಾಗಲಿ, ಕಡಗವಾಗಲಿ, ಕವಚವಾಗಲಿ, ಹಾಕುವಂಥ ಆಯುಧಗಳ ಪಟ್ಟಿಗಳಾಗಲಿ ಇದು ಯಾವುದು ಕಾಣಿಸ್ತಿಲ್ಲ. ಅದರಿಂದಾಗಿ ಮೇಲಿನಿಂದ ಬಿದ್ದ ಒಬ್ಬ ದೇವತೆಯಂತೆ ಕಾಣಿಸ್ತಾ ಇದ್ದಾನೆ. ಸರ್ವಭೋಗೈ ಪರಿತ್ಯಕ್ತಂ ರಾಮಂ ಸಂಪ್ರೇಕ್ಷ್ಯ ಮಾತರಃ. ನಾರುಮಡಿ ಹುಟ್ಟಿದ್ದಾನೆ, ತಲೆಗೆ ಜುಟ್ಟು ಕಟ್ಟಿದ್ದಾನೆ. ಅರಮನೆಯಲ್ಲಿದ್ದಾಗ ಯಾವೆಲ್ಲ ವೈಭವ ಇತ್ತೋ ಅದೆಲ್ಲದರಲ್ಲಿ ಒಂದನ್ನು ಉಳಿಸಿಕೊಂಡಿಲ್ಲ. ಆಯುಧ ಒಂದಿದೆ ಅನ್ನೋದು ಬಿಟ್ಟರೆ ಇನ್ಯಾವ ರೀತಿಯಿಂದಲೂ ರಾಮ ಅಂತ ಗೊತ್ತಾಗಲಿಕ್ಕೆ ಬೇಕಾದ ಅರಮನೆಯ ಸವಲತ್ತುಗಳನ್ನು ಅವನು ಬಳಸಿಕೊಂಡಿಲ್ಲ. ಇದನ್ನು ನೋಡಿ ಆರ್ತಾ ಮುಮುಚುರಶ್ರೂಣಿ, ಕಣ್ಣಲ್ಲಿ ನೀರಿಳಿತಾ ಇತ್ತು. ಸುಸ್ವರಂ, ಚೆನ್ನಾಗಿ ಅಳುವುದರಲ್ಲೂ ಒಂದು ಒಳ್ಳೆಯ ಸ್ವರ ಇತ್ತು ಅಂತ ಹೇಳ್ತಾರೆ. ಕೆಲವರು ಅಳುವುದನ್ನು ಕೇಳಲಿಕ್ಕಾಗೋದಿಲ್ಲ, ನಗುದು ನೋಡಲಿಕ್ಕಾಗಲ್ಲ. ಅದರಲ್ಲೂ ಒಂದು ಲಕ್ಷಣ ಇದೆ. ನಗುವಾಗಲೂ ಒಂದು ಲಕ್ಷಣ ಇದೆ, ಅಳುವುದರಲ್ಲೂ ಒಂದು ಲಕ್ಷಣ ಇದೆ. ಅವರು ಅತ್ತದ್ದು ದುಃಖವೇ ಅದು. ನಾವು ದುಃಖ ಅಂದರೆ ಇದು ಅಳು ಚೆನ್ನಾಗಿದೆ ಅಂತ ನಾಯಿನ ಕಲ್ಲು ಹೊಡೆದ ಕುಯ್ ಅಂತ ಅನಿಸಿದಾಗ ಚೆನ್ನಾಗಾಗುತ್ತೆ ಅಂತ ಅನ್ನೋ ದುಷ್ಟರ ಥರ ಅಲ್ಲ ಅದು. ಅದರಲ್ಲೂ ಒಂದು ಸೌಷ್ಠವ ಇದೆ, ಅದರಲ್ಲೂ ಒಂದು ಕ್ರಮ ಇದೆ ಅನ್ನುವ ಹಾಗೆ ಚೆನ್ನಾಗಿ ಅಳ್ತಾ ಇದ್ದಾರೆ. ಆಗ ಆ ದುಃಖವನ್ನು ನೋಡಿ ರಾಮಚಂದ್ರ ಮತ್ತಷ್ಟು ಎದ್ದು ನಿಂತ. ಕೂಡಲೇ ದುಃಖ ಆಯಿತು, ಅವನಿಗೂ ದುಃಖ ಆಯಿತು. ತಾಸಾಂ ರಾಮ ಸಮುತ್ಥಾಯ ಜಗ್ರಾಹ ಚರಣಾನ್ ಶುಭಾನ್. ಎದ್ದು ನಿಂತ. ಅವರು ಬಂದದ್ದು ಗೊತ್ತಾದ ತಕ್ಷಣವೇ ತನ್ನ ಆಸನದಿಂದ ಎದ್ದು ಮಾತೃಣಾಂ ಮನುಜೌ ವ್ಯಾಘ್ರಃ ಸರ್ವಾಸಾಂ ಸತ್ಯಸಂಗರಃ. ನನಗೆ ಕಾಡಿಗೆ ಹೋಗುವಂತೆ ಮಾಡಿದವಳು ಇವಳು ಕೈಕೇಯಿ ಅಂತ ಒಂದು ಚೂರು ಸಿಟ್ಟು ತೋರಿಸಲಿಲ್ಲ. ಅವಳ ಕಾಲನ್ನು ಗಟ್ಟಿಯಾಗಿ ತನ್ನ ತಾಯಿಯನ್ನು ನಮಸ್ಕಾರ ಮಾಡುವಾಗ ಎಷ್ಟು ಭಾವನೆ ಇತ್ತೋ ಅಷ್ಟೇ ಭಾವನೆಯಿಂದ ಕೈಕೇಯಿಯ ಕಾಲಿಗೂ ನಮಸ್ಕಾರ ಮಾಡುವಾಗ ಅದೇ ಗೌರವವನ್ನು ತೋರಿಸಿ ತಾನು ರಾಮ ಅಂತ ಹೇಳಿ ಅವರನ್ನು ನಮಸ್ಕರಿಸಿದ. ತಾಃ ಪಾಣಿಭಿಃ ಸುಖಸ್ಪರ್ಶೈಃ ಮೃದ್ವಂಗುಲಲಿತೈಃ ಶುಭೈಃ ಪಮಂ ರಾಜೂಃ ರಜಃ ಪೃಷ್ಠಾತ್ ರಾಮಸ್ಯಾಯತಲೋಚನಾಃ. ಆದರೆ ಕೂಡಲೇ ತಾಯಿಯರೆಲ್ಲರೂ ಕೂಡ ತಮ್ಮ ಮೃದುವಾದ ಕೈಗಳಿಂದ ರಾಮಚಂದ್ರನನ್ನು ಭುಜ ಹಿಡಿದು ಎಬ್ಬಿಸಿ ಅವನ ಮೈಗೆ ಅಂಟಿದ್ದಂತಹ ಧೂಳನ್ನೆಲ್ಲ ಒರೆಸಿ ಎದ್ದು ನಿಲ್ಲಿಸಿದರು. ಸೌಮಿತ್ರಿರಪಿತಾ ಸ್ವರ್ವಾಹ ಮಾತು ಸಂಪ್ರೇಕ್ಷ್ಯ ದುಃಖಿತಃ ಅಭ್ಯವಾದಯದಾಸಕ್ತಂ ಶನೈಃ ರಾಮಾದನಂತರಂ. ರಾಮ ಹೇಗೆ ಬೇಗ ಬೇಗ ಮಾಡಿ
ನಮಸ್ಕಾರ ಮಾಡುವಾಗ ಅದರಲ್ಲಿ ಮಾಡಬೇಕಾ ಬೇಡವಾ ಅಂತ ಪ್ರಶ್ನೆ ಇರಲಿಲ್ಲ. ಲಕ್ಷ್ಮಣ ನಮಸ್ಕಾರ ಮಾಡ್ದ, ಆಮೇಲೆ ಸ್ವಲ್ಪ ನಿಧಾನ ಮಾಡ್ದ. ಕೈಕೇಯಿಯ ಹತ್ತಿರಕ್ಕೆ ನಮಸ್ಕಾರ ಮಾಡುವಾಗ ಅದೇನು ಅಣ್ಣ ಮಾಡಿದ ಮೇಲೆ ಅದು ಸರಿ ಅಂತ ಅವನಿಗೆ ಗೊತ್ತಿದೆ, ಆದರೂ ಒಳಗಿನಿಂದ ಕೆಲವು ಪ್ರಶ್ನೆಗಳು ಹಾಗೆ ಉಳಿದಿತ್ತು, ಅಥವಾ ಆ ದುಃಖ ಕೋಪ ತನ್ನ ಅಣ್ಣನಿಗೆ ಹೀಗೆ ಮಾಡಿದ ವ್ಯಥೆ ಅವನಲ್ಲಿ ಕಾಡ್ತಿತ್ತು. ಶನೈಹಿ ರಾಮಾದ ನಂತರಂ, ರಾಮ ಮಾಡಿದ ಮೇಲೆ ನಿಧಾನಕ್ಕೆ ಆಮೇಲೆ ಅವನು ಮಾಡಿ ಎದ್ದ. ಅದೇ ಹೊತ್ತಿನಲ್ಲಿ ಯಥಾ ರಾಮೇ ತಥಾ ತಸ್ಮಿನ್ ಸರ್ವಾಹ ಬವೃತಿರೇ ಸ್ತ್ರೀಯ, ಉಳಿದವರು ಎಲ್ಲರೂ ಕೂಡ ಅಲ್ಲಿ ಬಂದವರೆಲ್ಲ ನಮಸ್ಕಾರವನ್ನು ಮಾಡಿದರು, ಅವರನ್ನು ಆವರಿಸಿದರು. ವೃತ್ತಿಂ ದಶರಥಾಜ್ಜಾತೆ ಲಕ್ಷ್ಮಣೇ ಶುಭಲಕ್ಷಣೆ ಸೀತಾಪಿ ಚರಣಾಂತಾಸಾಂ ಉಪಸಂಗೃಹ್ಯ ದುಃಖಿತ. ಸೀತೆಯು ಹಾಗೆಯೇ ಅವರನ್ನು ಕಣ್ಣಿನಲ್ಲಿ ನೀರು ತುಂಬಿಕೊಂಡೇ ಬಭೂವ ಅಗ್ರತ ಸ್ಥಿತ, ನಮಸ್ಕಾರ ಮಾಡಿ ಎದ್ದು ನಿಂತಳು. ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ತಾಯಿ ಮನೆಯ ಸೊಸೆಯವಳು, ಮನೆಯ ಸೊಸೆಯನ್ನು ನೋಡಿಕೊಳ್ಳಬೇಕಾದ ಕರ್ತವ್ಯ ಹೇಗಿತ್ತು, ಆದರೆ ಇವಳನ್ನು ನೋಡುವಾಗ ವನವಾಸ ಕೃಷಾಂ, ವನವಾಸದಲ್ಲಿ ತಿನ್ನಲಿಕ್ಕೆ ಸರಿಯಾದ ಪದಾರ್ಥಗಳು ಸಿಗದೇ ಇರುವುದರಿಂದ ನೆತ್ತರೆಲ್ಲ ಕಮ್ಮಿಯಾಗಿ ಮೈಯ ಮಾಂಸದ ಭಾಗಗಳೆಲ್ಲ ಸವೆದು ಹೋದಂತೆ ಕೃಷಳಾಗಿದ್ದವಳನ್ನು ಕಂಡು ಬೇಸರದಿಂದ ಕೌಸಲ್ಯ ಹೇಳ್ತಾಳೆ, ವಿದೇಹರಾಜಸ್ಯ ಸುತಾ ಸ್ನುಷಾ ದಶರಥಸ್ಯ ಚ ರಾಮಪತ್ನಿ ಕಥಂ ದುಃಖಂ ಸಂಪ್ರಾಪ್ತ ನಿರ್ಜನೇ ವನೇ. ಜನಗಳು ಕೈಗೆ ಕಾಲಿಗೆ ಬೇಕಾದಷ್ಟು ಆಳುಗಳ ಸುತ್ತ ಒಂದು ದಿವಸ ಅವಳು ಬರಿಗಾಲಲ್ಲಿ ನಡೆದವಳಲ್ಲ, ಯಾವತ್ತೂ ರತ್ನಗಂಬಳಿಯ ಮೇಲೆ ನಡೆದವಳು. ಈವಾಗ ಬರಿಕಾಲಿನಲ್ಲಿ ಈ ಕಲ್ಲು ಮುಳ್ಳುಗಳಿಂದ ತುಂಬಿದ ಕಾಡಿನಲ್ಲಿ ಓಡಾಡಿಕೊಂಡು ರಾಮನ ಮನೆತನದವಳು, ದಶರಥನ ಸೊಸೆ ಅನ್ನುವ ಹೆಸರಿನಿಂದ ಮೆರಿಬೇಕಾದವಳು ಹೀಗೆ ನಿರ್ಜನವಾದಂತಹ ವನದಲ್ಲಿ ಯಾರೂ ಇಲ್ಲದೆ ತನ್ನ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಅತ್ಯಂತ ಸಾಮಾನ್ಯ ಸ್ಥಿತಿಗೆ ಬಂದು ನಿಂತಲಲ್ವಾ. ಪದ್ಮಮಾತಪ್ತ ಸಂತಪ್ತಂ ಪರಿಕ್ಲಿಷ್ಟಮಿವೋತ್ಪಲಂ ಕಾಂಚನಂ ರಜಸಾಧ್ವಸ್ತಂ ಕ್ಲಿಷ್ಟಂ ಚಂದ್ರಮಿವಾಂಬುದೈಹಿ. ಹೇಗೆ ಮೋಡಗಳಿಂದ ಚಂದ್ರ ಮರೆಯಾದಾಗ ಚಂದಿರನ ಬೆಳಕು ಭೂಮಿಯ ಕಡೆಗೆ ಚಂದದಿಂದ ನುಗ್ಗುವುದು ಸಾಧ್ಯವಿಲ್ಲದೆ ಒಂದು ಥರ ಚಂದ್ರನ ಸೌಂದರ್ಯವೇ ಇಲ್ಲ ಅಂತನ್ನುವ ಹಾಗಾಗುತ್ತೋ, ಹಾಗೆ ಈ ವನವಾಸದ ಕಷ್ಟ ಎನ್ನುವಂತಹದ್ದು ಈ ಸೀತೆಯಲ್ಲಿದ್ದಂತಹ ಸಹಜ ಸೌಂದರ್ಯವನ್ನು ಮರೆಮಾಚಿ ನಮಗೆ ಅವಳನ್ನು ನೋಡಿದಾಗ ನಮ್ಮ ಮನಸ್ಸು ಛೆ ಹೀಗೆ ನಮ್ಮಿಂದ ಆಯ್ತಲ್ವಾ ಅಂತ ವ್ಯಥೆ ಕಾಡುವಂತಾಗಿದೆ. ಬ್ರುವಂತ್ಯಾಂ ಏವಮಾರ್ತಾಯಾಂ ಜನನ್ಯಾಂ ಭರತಾಗ್ರಚಃ ಪಾದಾವಾಸಾದ್ಯ ಜಗ್ರಾಹ ವಸಿಷ್ಠಸ್ಯ ಚ ರಾಘವಃ. ಗಟ್ಟಿಯಾಗಿ ಭರತಾಗ್ರಜನೆನಿಸಿದಂತಹ ರಾಮಚಂದ್ರ ವಸಿಷ್ಠರನ್ನು ನಮಸ್ಕರಿಸಿದ್ದಾನೆ. ಪುರೋಹಿತರು ಅವನನ್ನು ನೋಡಿ ಬಹಳ ಪ್ರೀತಿಯಿಂದ ಗಟ್ಟಿಯಾಗಿ ಹಿಡಿದೆಬ್ಬಿಸಿದ್ದಾರೆ. ಅವನನ್ನು ಕೂಡಿಸುವಾಗ ರಾಮಚಂದ್ರ ನೀವು ಕೂತ್ಕೊಳ್ಳಿ ಅಂತ ಅವರನ್ನು ಕೂಡಿಸಿದ್ದಾನೆ. ಉಳಿದಂತೆ ಪುರಪ್ರಧಾನರೆನಿಸಿದಂತಹ ಮಂತ್ರಿಗಳು, ಅವರು ಇವರು ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ಬರು ಬಂದು ರಾಮಚಂದ್ರನ ಹತ್ರ ಕಣ್ಣಿನಿಂದಲೇ ಮಾತನಾಡಿಸಿ ಆ ರಾಮಚಂದ್ರನಿಂದ ಸತ್ಕಾರವನ್ನು ಪಡೆದು, ಸತ್ಕಾರ ಅಂದರೆ ಆ ಕಾಡಿನಲ್ಲಿ ಏನು ಹಣ್ಣು ಗೆಡ್ಡೆ ಗೆಣಸು ನೀರು ಇಷ್ಟು ಬಿಟ್ಟರೆ ಇನ್ನೇನು ಕೊಡುವಂಥದ್ದಿಲ್ಲ, ಆದರೆ ಅಷ್ಟರಲ್ಲೇ ಬೇಕಾದ ವ್ಯವಸ್ಥೆಯನ್ನು ತಾವೇ ಮಾಡಿಕೊಂಡು ಭರತ ರಾಮನನ್ನು ಮಾತನಾಡಿಸ್ತಾ ನಮಸ್ಕಾರ ಮಾಡ್ತಾ ಕೌತೂಹಲಾದುತ್ತಮಂ ತದ, ನಾನು ಬಹಳ ಮುಖ್ಯವಾದ ವಿಷಯವನ್ನು ಹೇಳಲಿಕ್ಕಿರುವಂಥದ್ದು ಅಂತ ಹೇಳಿ ಭರತ ರಾಮಚಂದ್ರನ ಮುಂದೆ ಬರ್ತಾನೆ. ಆಗ ತಂತು ರಾಮ ಸಮಾಜ್ಞಾಯ ಭ್ರಾತರಂ ಗುರುವತ್ಸಲಂ ಲಕ್ಷ್ಮಣೇನ ಸಹ ಭ್ರಾತ್ರ ಪ್ರಷ್ಟುಂ ಸಮುಪಚಕ್ರಮೇ. ಆಗ ರಾಮಚಂದ್ರ ಅವನನ್ನು ಮಾತನಾಡಿಸ್ತಾ ಕಿಮೇತದಿಚ್ಛೇಯಂ ಅಹಂ ಶ್ರೋತುಂ ಪ್ರತ್ಯಾಹೃತಂ ತ್ವಯ ಯಸ್ಮಾತ್ವಂ ಆಗತೋ ದೇಶಂ ಇಮಂ ಚೀರ ಜಟಾಜಿನಿ. ಅಲ್ಲ, ತಂದೆ ಅಲ್ಲಿ ದೇಹವನ್ನು ತ್ಯಾಗ ಮಾಡಿದ್ದಾನೆ ಅಂದಾಗ ನೀನು ಯಾಕೆ ಬರಲಿಕ್ಕೆ ಹೋದಿ? ನೀನು ಅಲ್ಲಿದ್ದು ನೋಡ್ಕೊಳ್ಬೇಕಲ್ವಾ? ನಿನ್ನ ಜವಾಬ್ದಾರಿ ಪ್ರಜೆಗಳನ್ನು ಯಾವತ್ತೂ ಕೂಡ ಅನಾಥರನ್ನಾಗದಂತೆ ನೋಡಿಕೊಳ್ಬೇಕಾದದ್ದು ಜವಾಬ್ದಾರಿ. ಈ ದೇಶಕ್ಕೆ ಯಾಕೆ ಬಂದಿ? ಯಸ್ಮಾತ್ವಂ ಆಗತೋ ದೇಶಂ ಇಮಂ ಚೀರ ಜಟಾಜಿನಿ. ನೀನು ಕೂಡ ನನ್ನ ಹಾಗೆ ವಲ್ಕಲವನ್ನುಟ್ಟಿದ್ದಿ, ನಾರುಮಡಿಯನ್ನು ತೊಟ್ಟಿದ್ದಿ, ತಲೆಯಲ್ಲಿ ಜುಟ್ಟು ಬಿಟ್ಟುಕೊಂಡು ಓಡಾಡ್ತಾ ಇದ್ದಿ, ಏನಿದು? ಯನ್ನಿಮಿತ್ತಮಿದಂ ದೇಶಂ ಕೃಷ್ಣಾಜಿನ ಜಟಾಧರ ಹಿತ್ವಾ ರಾಜ್ಯಂ ಪ್ರವಿಷ್ಟಸ್ತ್ವಂ ತತ್ಸರ್ವಂ ವಕ್ತುಮರ್ಹಸಿ. ತಪ್ಪು ಮಾಡ್ತಾ ಇದ್ದಿ ನೀನು. ಇಲ್ಲಿಗೆ ಬರಬೇಕಾದದ್ದು ಸುದ್ದಿ ತಿಳಿಸ್ಬೇಕಾ? ಸುಮಂತ್ರನನ್ನು ಕಳಿಸಿದರೆ ಸಾಕಿತ್ತು. ಸುಮಂತ್ರ ಬಂದು ಹೇಳಿದರೆ ನಾನು ಖಂಡಿತ ನನ್ನ ಪಿತೃಕಾರ್ಯವನ್ನು ಏನು ಮಾಡಬೇಕಿತ್ತು ಅದನ್ನು ಮಾಡ್ತಿದ್ದೆ. ನೀವು ಇಡೀ ಪಟಾಲಂ ಹೊತ್ಕೊಂಡು ಬಂದಿದ್ದೀರಲ್ವ, ಆ ಕಡೆಯಿಂದ ಮಂತ್ರಿಗಳು, ರಾಜ್ಯ, ಸೇನಾಧಿಪತಿಗಳು, ಜನರು ಎಲ್ಲರೂ ಬಂದುಬಿಟ್ಟಿದ್ದೀರಿ. ಅಲ್ಲಿ ಯಾರು? ಅಯೋಧ್ಯೆಯಲ್ಲಿ ಯಾರು? ಅಲ್ಲಿ ಅಯೋಧ್ಯೆಯಲ್ಲಿ ಉಳಿದವರಿಗೆ ಯಾರು? ಉಳಿದವರು ಯಾರಿಲ್ಲ ಅಂತ ಅವನು ಭರತ ಹಿಂದೆ ಒಮ್ಮೆ ತಿರುಗಿ ನೋಡ್ತಾನೆ, ಎಲ್ಲ ಇಲ್ಲೇ ಇದ್ದಾರೆ. ಸಾ ಅಯೋಧ್ಯ ಯತ್ರ ರಾಘವ ಅಂತ. ರಾಘವ ಎಲ್ಲಿದ್ದಾನೋ ಅದು ಅಯೋಧ್ಯೆ.
ರಾಘವ ಇಲ್ಲದೇ ಇದ್ದರೆ ಅದು ಅಯೋಧ್ಯೆ ಅಲ್ಲ ಅಂತ ಜನರ ಮನಸ್ಸು ಹಾಗೇ ಇದ್ದದ್ದು. ಅದರಿಂದಾಗಿ ಅಯೋಧ್ಯೆಯಲ್ಲಿ ಯಾರನ್ನು ರಕ್ಷಿಸುವುದು ಅಂದರೆ ಅಯೋಧ್ಯೆ ಎಲ್ಲ ಇಲ್ಲೇ ಇದೆ, ರಕ್ಷಿಸಲಿಕ್ಕೇನಿಲ್ಲ. ಆದರೂ ಒಂದು ಆ ಪೀಠ ಸ್ಥಾನ ಬರಿದಾಗಿ ಇರಬಾರ್ದು. ಆ ಸ್ಥಾನದಲ್ಲಿ ಕೂತಿರಬೇಕಾದವನು ಅಲ್ಲಿಂದ ರಿಕ್ತವಾಯಿತು ಅಂದರೆ ದರೋಡೆಕೋರರು, ದುಷ್ಟರು, ಬಂಡಾಯಗಾರರು ಅಥವಾ ಆ ಕಾಲದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಕಾಯುವಂಥ ಅನೇಕ ಜನರ ಮೇಲೆ ತಮ್ಮ ಹತೋಟಿಯನ್ನು ಸಾಧಿಸ್ಲಿಕ್ಕೋಸ್ಕರ ಅಂಥದ್ದನ್ನೆಲ್ಲ ಅಂದರೆ ಮೋಸ ಇತ್ಯಾದಿ ಮಾಡುವವರಿಗೆ ಇದೊಂದು ಸಂದರ್ಭ ಆಗಿ ಬಿಡುತ್ತೆ, ಅವರೆಲ್ಲ ಚಿಗಿತುಕೊಂಡು ಬಿಡ್ತಾರೆ. ಅದರಿಂದಾಗಿ ನೀನು ಇಲ್ಲಿಗೆ ಬರಬಾರ್ದಿತ್ತು. ಇತ್ಯುಕ್ತ ಕೈಕೇಯಿ ಪುತ್ರ ಕಾಕುಸ್ಥೇನ ಮಹಾತ್ಮನ ಪ್ರಗೃಹ್ಯ ಬಲವದ್ಭೂಯ ಪ್ರಾಂಜಲಿರ್ವಾಕ್ಯಮಬ್ರವೀತ್. ಅಣ್ಣ ಒಂದು ರೀತಿ ನೀನಿಲ್ಲಿ ಬರಬಾರದಿತ್ತು ಅನ್ನುವ ರೀತಿ ಹೇಳಿದ ತಕ್ಷಣವೇ ಕೈಕೇಯಿ ಪುತ್ರನಾದಂತಹ ಭರತ ಗಟ್ಟಿಯಾಗಿ ಅವನ ಕಾಲುಗಳನ್ನು ಹಿಡಿದು ಎದ್ದು ನಿಂತು ಕೈ ಮುಗಿದು ಆರ್ಯಂ ತಾತಃ ಪರಿತ್ಯಜ್ಯ ಕೃತ್ವಾ ಕರ್ಮ ಸುದುಷ್ಕರಂ ಗತಸ್ವರ್ಗಂ ಮಹಾಬಾಹು ಪುತ್ರಶೋಕ ನಿಪೀಡಿತಃ. ಪುತ್ರಶೋಕದಿಂದ ಒದ್ದಾಡ್ತಾ ಇದ್ದಂತಹ ನಮ್ಮ ಅಪ್ಪ ಸ್ವರ್ಗವನ್ನು ಸೇರುವಂತಾಯಿತು. ಸ್ತ್ರೀಯಾನಿಯುಕ್ತ ಕೈಕೇಯ ಮಮ ಮಾತ್ರ ಪರಂತಪ ಚಕಾರ ಸುಮಹತ್ ಪಾಪಂ ಇದಂ ಆತ್ಮ ಯಶೋಹರಂ. ಈ ದೂರುವಾಗ ನಮ್ಮಲ್ಲಿ ಸಾಮಾನ್ಯ ಏನು ಅಂದರೆ ಈ ಗುಂಪಲ್ಲಿ ಮಾತಾಡ್ತಿರ್ತಾರೆ. ಯಾರಾದರೂ ದೂರದಲ್ಲಿದ್ದವನಿಗೆ ಬಹುಶಃ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ತನಕ ಅವನ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವ್ನು ಬಂದ ತಕ್ಷಣ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಆ ಗುಂಪಲ್ಲಿ ಯಾರಿಲ್ವೋ ಅವ್ರ ಬಗ್ಗೆ ಶುರುವಾಗುತ್ತೆ. ಅಥವಾ ಅಷ್ಟೊತ್ತಿಗೆ ಒಬ್ಬ ಎದ್ದು ಹೋಗ್ತಾನೆ, ಏನಪ್ಪ ಇದನ್ನೇ ಬರೀ ಮಾತಾಡಬೇಕಂತ. ಅವನಿಗೆ ಏನೋ ಒಳ್ಳೆಯ ಉದ್ದೇಶದಿಂದ ಬರೀ ಹರಟೆ ಇನ್ನೇನು ಉಪಯೋಗ ಇಲ್ಲ ಅಂತ ಎದ್ದೋದ್ರೆ ಅವನ ಬಗ್ಗೆನೇ ಶುರುವಾಗುತ್ತೆ. ಹೀಗೆ ಒಂದು ರೀತಿ ಯಾರ ಬಗ್ಗೆ ಮಾತಾಡ್ತೀವೋ ಅವ್ರ ಎದುರುಗಡೆ ಹೇಳುವ ಧೈರ್ಯ ಇರುವುದಿಲ್ಲ, ಹಿಂದಿನಿಂದ ಆಡಿಕೊಳ್ಳುವುದು. ಆದರೆ ಭರತ ನೇರ ಅಂದರೆ ಅವನಿಗೆ ಅಷ್ಟು ರಾಮನ ಮೇಲೆ ಇದ್ದ ಪ್ರೀತಿ ಮತ್ತು ಎಲ್ಲ ನೇರ ನಡೆನುಡಿ, ಹೇಳಬೇಕಾದನ್ನು ಹೇಳ್ತೇನೆ ಅಂತ ಹೇಳ್ತಾನೆ ಅಣ್ಣನ ಹತ್ರ. ಸ್ತ್ರೀಯಾನಿಯುಕ್ತ ಕೈಕೇಯ್ಯ, ಈ ಕೈಕೇಯಿಯಿಂದ ಸೇರಿಕೊಂಡಂತಹ ದಶರಥ ಮಮ ಮಾತ್ರ ನನ್ನನ್ನು ಹೆತ್ತ ತಾಯಿಯವಳು, ನನ್ನ ತಾಯಿ ಜೊತೆಗೆ ಸೇರಿಕೊಂಡು ನಮ್ಮಪ್ಪ ಚಕಾರ ಸುಮಹತ್ ಪಾಪಂ. ಅಪ್ಪ ಹೋದ ಮೇಲೆ ಅಪ್ಪನ ಬಗ್ಗೆ ಹೀಗೆ ದೋಷ ಹೇಳುವುದು ಸರಿನಾ? ಸಾಮಾನ್ಯ ದೇಹ ಬಿಟ್ಟ ಮೇಲೆ ಎಲ್ಲರೂ ಕೂಡ ಎಷ್ಟೇ ಬೇಸರ ಇದ್ದರೂ ಕೂಡ ಆ ದಿವಸ ಆದರೂ ಸಂಸ್ಮರಣೆಯಲ್ಲಿ ಅವರು ತುಂಬ ಒಳ್ಳೆಯವರಾಗಿದ್ದರು, ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು, ಎಲ್ಲ ಬುರುಡೆನೇ ಇರ್ಬೋದು. ಆದರೂ ಹಾಗೇ ಹೇಳುವ ಒಂದು ಅಭ್ಯಾಸ ನಾವು ಲೋಕದಲ್ಲಿ ನೋಡ್ತೇವೆ. ಆದರೆ ಭರತ ದೋಷವನ್ನು ದೋಷ ಅಂತಲೇ ಹೇಳಬೇಕು. ಅದು ದೇಹತ್ಯಾಗ ಮಾಡಿದ ಮೇಲೆ ಗುಣ ಆಗಿ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಮಹತ್ ಪಾಪಂ ಚಕಾರ, ನಮ್ಮ ಅಮ್ಮನ ಮಾತು ಕೇಳಿ ನಮ್ಮ ಅಮ್ಮನ ನಿರ್ಧಾರಕ್ಕೆ ತನ್ನನ್ನು ಬಲಿ ಕೊಟ್ಟುಕೊಂಡು, ಅಂದರೆ ತಾನೊಬ್ಬ ಬಲಿಯಾದದ್ದಲ್ಲ. ಯೋಚನೆ ಏನು ಅಂದರೆ ಭರತನಿಗೆ ಇದು ತಾನೊಬ್ಬ ಬಲಿಯಾದದ್ದಲ್ಲ, ಅವನ ಬಲಿದಾನದಿಂದ ದೇಶ ಬಡವಾಯಿತು. ಯಾಕೆಂದರೆ ಮರುದಿವಸ ಬೆಳಿಗ್ಗೆ ರಾಮನನ್ನು ಸಿಂಹಾಸನದಲ್ಲಿ ಕೂಡಿಸಿ ಪುನರ್ವಸು ನಕ್ಷತ್ರ ಅಂತ ಅನ್ನೋದು ದೇಶಕ್ಕೆಲ್ಲ ಒಂದು ಮಂಗಳಮಯವಾದ ದಿನ ಅಂತ ಗೊತ್ತುಪಡಿಸಿಕೊಂಡು ಜ್ಯೋತಿಷ್ಕರ ಹತ್ರ ಎಲ್ಲ ನಿರ್ಧಾರ ಮಾಡಿ ತೆಗೆದುಕೊಂಡ ಒಂದು ಕೆಲಸವನ್ನು ಎಷ್ಟು ಅನಾಯಾಸವಾಗಿ ತನ್ನ ಹೆಂಡತಿ ಒಬ್ಬಳು ಅರಮನೆಯಲ್ಲಿ ನೆಲಕ್ಕೆ ಬಿದ್ದು ತಲೆಯೆಲ್ಲ ಕೆದರಿಕೊಂಡು ಅಷ್ಟೇ ಮಾತ್ರಕ್ಕೆ ಬಿಟ್ಟು ಬಿಡ್ತಾನೆ ಅಂದರೆ ಎಷ್ಟು ದೌರ್ಬಲ್ಯ ಅವನದ್ದು ಅನ್ನುವ ಹಾಗೆ ಸುಮಹತ್ ಪಾಪಂ ಚಕಾರ ಇದಂ ಆತ್ಮ ಯಶೋಹರಂ. ಇದು ಕೇವಲ ಅವನ ಕಾರ್ಯಗಳಿಗೆ ಮಾತ್ರ ತೊಂದರೆ ಅಲ್ಲ, ನಮ್ಮ ಇಡೀ ರಾಜ್ಯದ ಪರಂಪರೆಯ ವಂಶದ ಹೆಸರು ಹಾಳಾಯ್ತಿದ್ರಿಂದ. ಹೆಣ್ಣಿಗಾಗಿ ಮರುಳಾಗಿ ದಶರಥ ತನ್ನ ಮಗನನ್ನೇ ಕಾಡಿಗೆ ಅಟ್ಟಿದ. ಇದರಲ್ಲಿ ಯಾರಿಗಾದರೂ ಹಿತ ಇತ್ತ? ಯಾರಿಗಾದರೂ ಅವಳು ಹಿತ ಅಂತ ಅನ್ನಿಸ್ಕೊಳ್ಳೋಳು ಒಂದು ಮಂಥರೆ, ಇನ್ನೊಂದು ಕೈಕೇಯಿ, ಅದು ಇಬ್ಬರು ಬಿಟ್ಟರೆ ಇನ್ನು ಇಡೀ 100 ದನವನ್ನು ಉಳಿಸುವ ಅನಿವಾರ್ಯತೆ ಬಂದಾಗ ಒಂದು ಹುಲಿಯನ್ನು ಅಕಸ್ಮಾತ್ ಅದನ್ನು ಬೇಟೆಯಾಡುವ ಪ್ರಸಂಗ ಬಂದರೆ ಬೇಟೆಯಾಡಿ ದೋಷ ಇಲ್ಲ ಅಂತ ಹೇಳ್ತಾರೆ. ಹಿಡಿದು ಹೊರಗೆ ಹಾಕಿದರೆ ಅದು ಬೆಟರು, ಹಿಡಿಲಿಕ್ಕೆ ಅವಕಾಶ ಇಲ್ಲ. ಆಗ 1 ನಿಮಿಷ ನಾನು ಬೋನ್ ತರ್ತೇನೆ, ನೀನಲ್ಲೇ ಇರು, ಆಮೇಲೆ ಬರ್ತಿ ಬಾ ಅಂತ ಹೇಳಲಿಕ್ಕಾಗುತ್ತಾ? ಪರಿಸ್ಥಿತಿ ಕೈ ಮೀರುತ್ತೆ. ಕೆಲವೊಮ್ಮೆ ಪ್ರಾಣ ಉಳಿಸ್ಕೊಳ್ಳುವ ದೃಷ್ಟಿಯಿಂದ ಅನಿವಾರ್ಯವಾಗಿ ಅದನ್ನು ಹೊಡೆದು ಹಾಕಬೇಕಾಗುತ್ತೆ. ಹಾಗೆ ಇಡೀ ದೇಶದ ಪ್ರಜೆಗಳು ರಾಮನ ನಿರೀಕ್ಷೆಯಲ್ಲಿ ಇರುವವರನ್ನು ಒಂದು ಸ್ವಲ್ಪವೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕೇವಲ ತನ್ನ ಹೆಂಡತಿ ಕೊಟ್ಟ
ಯಾವುದೋ ಒಂದು ಆಸೆಯನ್ನು ಈಡೇರಿಸುವುದಕ್ಕೋಸ್ಕರ ಇಡೀ ರಾಮಚಂದ್ರನ ಬದುಕನ್ನು ಕಾಡಿಗಟ್ಟಿ ಅದರಲ್ಲಿ ನನ್ನ ಹೆಸರು ಬೇರೆ ಜೋಡಿಸಿ, ನಾನು ವಿನಾಕಾರಣ ಇರಲೇ ಇಲ್ಲ ಇಲ್ಲಿ, ಇಡೀ ನಾಟಕದಲ್ಲಿ ಪಾತ್ರವಾಗಿ ನಾನು ಇಲ್ಲವೇ ಇಲ್ಲ, ಆದರೆ ಜನ ಎಲ್ಲ ರಾರಾಜಿಸಿದ್ದು ನನ್ನ ಹೆಸರಲ್ಲಿ. ಈ ಭರತ ತಾನು ಮಾಡಿದರೆ ಡೈರೆಕ್ಟಾಗಿ ಮಾಡಿದರೆ ಕಷ್ಟ ಆಗುತ್ತೆ ಅಂದರೆ ಅಮ್ಮನಿಂದ ಹೇಳಿಸಿ ತನಗೆ ಬೇಕಾದರೆ ಅಜ್ಜೆ ತಗೊಂಡ. ಯಾಕೆಂದರೆ ಇದು ಬಂದಾಗ ಆದ ಅನುಭವ ಅವನಿಗೆ. ಅವನು ಯಾವಾಗ ಅವನ ಮಾವ ಮರಳಿ ವಾಪಸ್ ಕಳುಹಿಸ್ತಾನೆ, ದಾರಿಯಲ್ಲಿ ಉದ್ದಕ್ಕೂ ಜನ ಎಲ್ಲ ಕೆಂಗಣ್ಣಿನಿಂದ ನೋಡುದು ಇವನನ್ನು. ಇವನಿಗೆ ಒಂಥರ ಇರಿದ ಹಾಗಾಗ್ತಿತ್ತು. ಅದು ಯಾಕೆ ಅಂತ ವಿಷಯ ಗೊತ್ತಿಲ್ಲ ಅವನಿಗೆ, ಏನಾಗಿದೆ ಪರಿಸ್ಥಿತಿ ಅಂತ. ಅದು ಮನೆಗೆ ಹೋಗಿ ಘಟನೆ ನಡೆದದ್ದಾದಮೇಲೆ ಗೊತ್ತಾಯಿತು ಜನ ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದ್ರು ಅಂತ. ಯಶೋಹರಂ, ನನ್ನ ಹೆಸರು ಹಾಳಾಯಿತು, ದೇಶದ ಹೆಸರು ಹಾಳಾಯಿತು, ಜನರ ಮನಸ್ಸಿಗೆ ನೋವಾಯಿತು, ಎಲ್ಲ ರೀತಿಯಿಂದ ಇದು ಅನ್ಯಾಯಕ್ಕೆ ಕಾರಣ ಆಯಿತು. ಸಾರಾಜ್ಯ ಫಲಮಪ್ರಾಪ್ಯ ವಿಧವಾ ಶೋಕಕರ್ಷಿತ ಪತಿಷ್ಯತಿ ಮಹಾಘೋರೆ ನಿರಯೇ ಜನನೀ ಮಮ. ನನ್ನ ತಾಯಿ ಅದರ ನರಕದಲ್ಲಿ ಬೀಳ್ತಾಳವಳು. ಅಷ್ಟು ಕೋಪ ಅವನಿಗೆ. ಯಾಕೆಂದರೆ ರಾಜ್ಯಫಲಂ ಅನವಾಪ್ಯ, ಕೊನೆಗೋಳು ರಾಜ್ಯಫಲ ಏನು ಪಡೀಲಿಲ್ಲ. ದಶರಥ ಸಿಂಹಾಸನದ ಮೇಲೆ ಕೂತಿದ್ದಿದ್ರೆ ಅಥವಾ ಅವನು ಬದುಕಿದ್ದಿದ್ರೆ ಅಲ್ಲಿಯ ತನಕ ಅವಳು ಮಹಿಷಿಯಾಗಿ ಇರ್ತಿದ್ಲು. ಯಾವಾಗ ದಶರಥನಿಂದ ಕಿತ್ತು ರಾಮನಿಗೆ ಕೊಡದೆ ಭರತನಿಗೆ ಮಾಡಬೇಕು ರಾಜ್ಯಭಾರ, ಭರತನ ಕೈಗೆ ಅಭಿಷೇಕ ಜವಾಬ್ದಾರಿ ಒಪ್ಪಿಸಬೇಕು ಅಂತ ಮಾಡಿದ ತಕ್ಷಣ ದಶರಥ ಕೈ ಬಿಟ್ಟ. ಆಗ ಅವಳೇನಾದ್ಲು, ವಿಧವೆಯಾದ್ಲು. ರಾಜ್ಯವನ್ನು ಅಪ್ರಾಪ್ಯ ವಿಧವಾ ಬಭೂವ. ಅವಳು ಮಾತ್ರ ವಿಧವೆ ಆದರೆ ಸಮಸ್ಯೆ ಇರಲಿಲ್ಲ. ಏನೂ ತಪ್ಪು ಮಾಡದೆ ಉಳಿದ ಕೌಸಲ್ಯ ಮತ್ತು ಸುಮಿತ್ರ ಏನು ತಪ್ಪು ಮಾಡಿದ್ರು, ಅವರೂ ಕೂಡ ವಿಧವೆಯರಾಗುವಂತೆ ಮಾಡಿದ್ಲವಳು. ಇವಳು ಸುಖವನ್ನು ಅನುಭವಿಸಿಯಾಳ. ಪತಿಷ್ಯತಿ ಮಹಾಘೋರೆ, ಕತ್ತಲಿನ ಕೋಣೆಯಲ್ಲಿ ಬೀಳ್ತಾಳೆ ಇವಳು ಅಂತ ಬೈತಾ ಇದ್ದಾನೆ. ತಸ್ಯ ಮೇ ದಾಸಭೂತಸ್ಯ ಪ್ರಸಾದಂ ಕರ್ತುಮರ್ಹಸಿ ಅಭಿಷಿಂಚಸ್ವ ಚಾದ್ಯೈವ ರಾಜೇನ ಮಘವಾನಿವ. ಈ ರಾಜ್ಯದಿಂದ ಬೆಳಕು ಉಳಿದ ಜನಗಳಿಗೆ ಮಾದರಿಯಾಗಿರಬೇಕು ಅಂದರೆ ಆ ರಾಜ್ಯ ನಡೆಸುವನು ಅಂಥ ಒಬ್ಬ ಹಿರಿಯನಾಗಿರಬೇಕು. ನಮ್ಮ ರಾಜ್ಯದಿಂದ 10 ಜನಕ್ಕೆ ಉಪಕಾರ ಆಗಬೇಕು ಅಂತಂದರೆ ಅದು ನೀನು ರಾಜನಾದರೆ ಮಾತ್ರ ಸಾಧ್ಯ. ದಾಸಭೂತಸ್ಯ, ಆ ಪೀಠಕ್ಕೆ ನಾನು ದಾಸ. ರಾಜ್ಯ ಏನಿದೆ ಅದು ನನ್ನ ಅಧಿಕಾರದಲ್ಲಿ ಇರುವಂಥದ್ದಲ್ಲ, ನಾನು ಅದರ ಮೇಲೆ ಅಧಿಕಾರ ಚಲಾಯಿಸುವವನೂ ಅಲ್ಲ, ನನಗದು ಬೇಕಿಲ್ಲ. ನೀನು ಪ್ರಸಾದಂ ಕರ್ತುಮರ್ಹಸಿ, ನೀನು ನಮ್ಮ ಮೇಲೆ ಕರುಣೆ ತೋರಬೇಕು, ಪ್ರೀತಿಯಿಂದ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು. ನೀನೇ ಬಂದು ನಿನ್ನನ್ನೇ ಆ ಸ್ಥಾನದಲ್ಲಿ ಕೂಡಿಸಿಕೊಳ್ಬೇಕು. ಅಭಿಷಿಂಚಸ್ವಚ ಅದ್ಯೈವ, ನಿನ್ನನ್ನು ನೀನೇ ಅಭಿಷೇಕ ಮಾಡಿಕೊಂಡ್ರೂ ಸರಿ. ಇಮಾ ಪ್ರಕೃತೆಯ ಸರ್ವಾ ವಿಧವಾ ಮಾತರಶ್ಚಯಾ ತ್ವತ್ಸಕಾಶಂ ಅನುಪ್ರಾಪ್ತ ಪ್ರಸಾದಂ ಕರ್ತುಮರ್ಹಸಿ. ಕೇಳಿದ್ಯಲ್ಲ, ಅಯೋಧ್ಯೆಯಲ್ಲಿ ಯಾರಿದ್ದಾರೆ, ನೋಡ್ಕೊಳ್ಳೋದು ಯಾರು? ಎಲ್ಲ ಇಲ್ಲೇ ಇದೆ. ಪ್ರಕೃತಯ, ಪ್ರಕೃತಿ ಅಂತಂದರೆ ಸೇನಾಧಿಪತಿ, ಸೇನೆ, ಮಂತ್ರಿ, ಪುರೋಹಿತರು, ಪ್ರಜೆಗಳು, ದ್ವಾರಪಾಲಕ, ಕ್ಷೇತ್ರಪಾಲಕ, ದುರ್ಗಪಾಲಕ, ಇವರೆಲ್ಲ ಸೇರಿ ಅವರನ್ನು ಪ್ರಕೃತಿಗಳು ಅಂತ ಕರೀತಾರೆ. ಈ ಎಲ್ಲರೂ ಇಲ್ಲೇ ಇದ್ದಾರೆ. ಇವರೆಲ್ಲರ ಅಪೇಕ್ಷೆಯು ನೀನು ರಾಜ ಆಗಬೇಕು ಅಂತಾನೆ. ನಾನೊಬ್ಬ ಮಾತ್ರ ಯಾರಿಗೆ ಬೇಕು ರೀ ಆ ಬಿಸಿ ಬಿಸಿ ಕುರ್ಚಿ, ಕೂತಾಗ ಚುಚ್ಚುತ್ತಾ ಇರುತ್ತೆ. ಜವಾಬ್ದಾರಿ ತಪ್ಪಿಸಿಕೊಂಡ್ರೆ ನನಗೆ ಪ್ರೈವೇಸಿನೇ ಇಲ್ಲ ಅಂತ ಆಗುತ್ತೆ. ಎಲ್ಲ ಓಡಾಡಬೇಕಂತೆ, ರಾತ್ರಿ ಇಲ್ಲಂತೆ, ನಿದ್ದೆ ಇಲ್ಲಂತೆ. ಅವನು ಆಗ ಹೇಳಿದ್ದಲ್ಲ, ಮಧ್ಯಾಹ್ನ ಆದರೂ ಗಡಿಬಿಡಿ ಮಾಡಬಾರ್ದು, ಏನಾದರೂ ನಿರ್ಣಯ ತೆಗೆದುಕೊಳ್ಳುವಾಗ ಎಚ್ಚರ ಇರಬೇಕು, ರಾತ್ರಿ ಆದರೂ ನಿದ್ದೆ ಮಾಡಬಾರ್ದು. ಇದೆಲ್ಲ ಮಾಡ್ತಾ ಇದೆಯಾ ಅಂತ ಭರತನಿಗೆ ಇದಿಷ್ಟು ಉದ್ದದ ರಾಜಧರ್ಮ ಪ್ರಶ್ನೆ ಕೇಳಿದ್ನಲ್ವ. ಹಾಗೆ ಅವನು ಅಧಿಕಾರ ಬೇಡ ಅಂತ ಹೇಳ್ತಾ ಇರುವುದು ಜವಾಬ್ದಾರಿ ಹೊರೆಯಾಗಿ ಬಿಟ್ಟರೆ ನನಗೆ ಕಷ್ಟ ಆಗುತ್ತೆ ಅಂತಲ್ಲ. ಇದು ನನ್ನ ಬಯಕೆ ಆಗಿದ್ದರೆ ನೀನು ಹಾಗೆ ಯೋಚನೆ ಮಾಡ್ಬೋದಿತ್ತು. ಪ್ರಕೃತಿಯ ಸರ್ವಾಹ, ತಾಯಿಯರು ಇಲ್ಲೇ ಇದ್ದಾರೆ. ಕೈಕೇಯಿ ವಿರೋಧ ಮಾಡಿ ಆಳು ಇಲ್ಲ, ಅವಳು ಇಲ್ಲೇ ಇದ್ದಾಳೆ. ಅವಳೇ ಹೇಳ್ತಾಳೆ. ಈಗ ಅವಳ ಬಾಯಲ್ಲೇ ನಾನು ಹೇಳಿಸ್ತೇನೆ. ತದಾನುಪೂರ್ವ್ಯಾಯುಕ್ತಂಚ ಯುಕ್ತಂ ಚಾತ್ಮನಿ ಮಾನದ ರಾಜ್ಯಂ ಪ್ರಾಪ್ನುಹಿ ಧರ್ಮೇಣ ಸಕಾಮಾನ್ ಸಹೃದಃ ಕುರು. ನಿನ್ನ ಆತ್ಮೀಯರು ಬಹಳ ಜನ ಇದ್ದಾರೆ ಇಲ್ಲಿ, ಅವರೆಲ್ಲರಿಗೂ ಕೂಡ ನೀನು ಈ ನಿರ್ಧಾರದಿಂದ ಹಿಂದೆ ಸರಿದು ರಾಜ್ಯ ತಗೊಳ್ತೇನೆ, ವನವಾಸ ಬಿಡ್ತೇನೆ ಅಂತ ಹೇಳಿದರೆ ತುಂಬ ಆನಂದ ಪಡ್ತಾರೆ. ಇದು ನಿನಗೆ ಯೋಗ್ಯವಾದದ್ದು, ಅಧಿಕಾರದಿಂದ ಸಿಗ್ತಾ ಇರುವಂಥದ್ದು. ಭೂಮಿ ಅವಿಧವೆ ಆಗದೇ ಇರಲಿ. ಯಾಕೆಂದರೆ ರಾಜ ಇಲ್ಲದೆ ಹೋದರೆ ಆ ರಾಜ್ಯ ವಿಧವೆ ಆಗುತ್ತೆ. ಅದರಿಂದಾಗಿ ತಾಯಿಯರು ಈಗ ಅನಿವಾರ್ಯ, ದಶರಥನನ್ನು ಎಳ್ಕೊಂಡು ಬಂದು ತರಲಿಕ್ಕೆ ಆಗೋದಿಲ್ಲ. ಆದರೆ ಈ ಭೂಮಿ ವಿಧವೆಯಾಗದಂತೆ ತರಲಿಕ್ಕೆ ನಮ್ಮ ಹತ್ರ ಒಂದೇ ಒಂದು ಅವಕಾಶ ಇರೋದು, ನೀನು ಮರಳಿ ಅಯೋಧ್ಯೆಯ ಸಿಂಹಾಸನವನ್ನು ಸಮಗ್ರಾಪತಿನಾತ್ವಯ
ಸಮಗ್ರ ಭೂಮಿಯು ವಿಧವೆಯಾಗದಂತೆ ಬರಬೇಕು ಅಂದರೆ ನೀನು ಪತಿಯಾಗಿ ಅಲ್ಲಿ ಭೂಪತಿ ಅಂತ ಅನ್ನಿಸಿಕೊಂಡು ರಾಜ್ಯವನ್ನು ಆಳಬೇಕು. ಹೇಗೆ ಶಶಿನಾ ವಿಮಲೇನೇವ ಶಾರದಿ ರಜನೀ ಯಥಾ, ಶರತ್ಕಾಲದ ಮೋಡವಿಲ್ಲದ ಅತ್ಯಂತ ನಿರ್ಮಲವಾದಂತಹ ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರ ಬೆಳಗುವಾಗ ಚಂದ್ರಿಕೆ ಹೇಗೆ ಎಲ್ಲ ಕಡೆಗೆ ಬೆಳಕು ಸಮಾನವಾಗಿ ಚೆಲ್ಲುತ್ತೋ ಹಾಗೆ ನಿನ್ನ ಪ್ರೀತಿಯನ್ನು ಈ ಪ್ರಜೆಗಳ ಮನಸ್ಸು ಬಯಸ್ತಾ ಇದೆ. ಏಭಿಷ್ಟ ಸಚಿವೈಸ್ಸಾರ್ಧಂ ಶಿರಸಾ ಯಾಚಿತೋ ಮಯ ಭ್ರಾತುಶಿಷ್ಯಸ್ಯ ದಾಸಸ್ಯ ಪ್ರಸಾದಂ ಕರ್ತುಮರ್ಹಸಿ. ನಿನ್ನ ತಮ್ಮಂದಿರು, ನಿನ್ನ ಶಿಷ್ಯರು, ನಿನ್ನ ದಾಸರು ಎಲ್ಲರೂ ಕೂಡ ಈ ವಿಷಯದಲ್ಲಿ ತಲೆಯನ್ನು ನಿನ್ನ ಪಾದದಲ್ಲಿಟ್ಟು ಈ ಅಪೇಕ್ಷೆಯನ್ನು ಈಡೇರಿಸು ಅಂತ ಕೇಳ್ತಾ ಇದ್ದಾರೆ. ಅದರಿಂದಾಗಿ ತಂದೆಯಿಂದ ಬಂದ ಶಾಶ್ವತವಾದಂತಹ ಈ ಪ್ರಕೃತಿಗಳನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ಯೋಗ್ಯವಾದಂಥ ಹಿರಿಯ ಸ್ಥಾನವನ್ನು ನೀನೇ ಆಶ್ರಯ ಕೊಟ್ಟು ಅದಕ್ಕೆ ರಕ್ಷಣೆ ನೀಡಬೇಕು. ನ ಅತಿಕ್ರಮಿತು ಮರ್ಹತಿ, ನೀನು ಖಂಡಿತ ಇದನ್ನು ತಪ್ಪಿಸಿಕೊಂಡು ಬೇಡಪ್ಪ ಅಧಿಕಾರ 14 ವರ್ಷ ಆದರೂ ಜಂಜಾಟ ಇಲ್ಲದೆ ಸ್ವಲ್ಪ ಚೆನ್ನಾಗಿರೋಣ ಅಂತ ಹೀಗೆ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ. ತಮ್ಮತ್ತಮಿವ ಮಾತಂಗಂ ನಿಶ್ವಸಂತಂ ಪುನಃ ಪುನಃ ಭ್ರಾತರಂ ಭರತಂ ರಾಮ ಪರಿಶ್ವಜ್ಯೇದಮಬ್ರವೀತ್. ಇಷ್ಟು ಹೇಳುವಾಗ ಅವನು ಒಂಥರ ದೇಹ ನಡುಗ್ತಾ ಇದೆ. ರಾಮನಿಗೆ ಹೇಗಾದರೂ ಮಾಡಿ ಒಪ್ಪಿಸಬೇಕು ಅನ್ನುವ ಕಾತರ ಇತ್ತು. 2 ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪಾದವು ಜಗ್ರಾಹ ವಿಧಿವತ್ ಪುನಃ ಮತ್ತೆ ಗಟ್ಟಿಯಾಗಿ ಹಿಡ್ಕೊಂಡು, ಅಣ್ಣ ನೀನು ಅರಮನೆ ಕಡೆಗೆ ಹೆಜ್ಜೆ ಸಾಗಿಸ್ತೇನೆ ಅಂತ ಹೇಳಿದ ಮೇಲೇ ಪಾದ ಬಿಡು ಮಾರಾಯ, ಮತ್ತೆ ಮೊದಲೇ ಹೆಜ್ಜೆ ಇಡಬೇಕಂದ್ರೆ ನೀನು ಬಿಡಬೇಕಲ್ವ ಅಂತ ಅವನ ನಿಧಾನಕ್ಕೆ ಎತ್ತಿಕೊಂಡ್ರೆ ಎದುಸಿರು ಬಿಡ್ತಾ ಇದ್ದಾನೆ. ಈಗ ತಾನೇ ಮದವಿಳಿಸಿಕೊಂಡ ಆನೆಯೊಂದು ತನ್ನ ಜೋರಾದ ಗೀಳಿಡುವಿಕೆ ಏನಿದೆ, ಜೋರಾಗಿ ಗೀಳಿಡುವಿಕೆ, ಅದರ ನಂತರ ಒಂದು ನಿಶ್ವಾಸ ಬಿಡುತ್ತೆ. ನಿಶ್ವಾಸ ಬಿಟ್ಟು ಮತ್ತೆ ಉಸಿರು ತಗೊಳುತ್ತೆ, ನಿಶ್ವಾಸ ಬಿಡುತ್ತೆ. ಹಾಗೆ ಇರುವ ಭರತನನ್ನು ಕಂಡು ರಾಮಚಂದ್ರ ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳ್ತಾನೆ, ಕುಲೀನ ಸತ್ವ ತೇಜಸ್ವೀಪಚರಿತೌ ವ್ರತಃ ರಾಜ್ಯ ಹೇತೋ ಕಥಂ ಪಾಪಂ ಆಚರೇ ತ್ವದ್ವಿಧೋ ಜನ. ನಾನು ಎಲ್ಲಿ ಅಂದ್ಕೊಂಡಿದ್ದೇನಪ್ಪ, ನೀನು ರಾಜ್ಯಕ್ಕಾಗಿ ಹಾತೊರಿತಾ ಇದ್ದಿ, ಅದಕ್ಕೋಸ್ಕರ ನಾನು ರಾಜ್ಯ ಬಿಟ್ಟು ಬಂದೆ. ಎಲ್ಲಿ ಹೇಳಿದರು? ಯಾರು ಹೇಳಿದರು? ನಾನೇನಾದರೂ ಹೇಳಿದ್ನ ಭರತನಿಗೆ ಆಸೆ ಇತ್ತು ಅದಕ್ಕೋಸ್ಕರ ಬಿಟ್ಟು ಬಂದಿದ್ದೇನೆ ಅಂತ? ನೀನು ಖಂಡಿತ ರಾಜ್ಯಕ್ಕಾಗಿ ಆಸೆ ಪಡುವನಲ್ಲ ಅಂತ ನನಗೆ ಗೊತ್ತು. ಯಾಕೆಂದರೆ ನೀನು ಅತ್ಯಂತ ದೊಡ್ಡ ಕುಲದಿಂದ ಬಂದವನು, ಸಾತ್ವಿಕ ಸಂಪನ್ನನು, ಅತ್ಯಂತ ಮಂತ್ರಾದಿಗಳ ಅನುಷ್ಠಾನದಿಂದ ತೇಜಸ್ವಿಯು, ನಡತೆಯಿಂದ ಅಣ್ಣನಿಗಾಗಲಿ ಮನೆಯ ಯಾರಿಗೇ ಹಿರಿಯರಿಗಾಗಲಿ ಯಾವತ್ತೂ ಅಪಚಾರ ಮಾಡಿದವನಲ್ಲ. ಇಂತಹ ನಿನ್ನಲ್ಲಿ ನಾನು ಪಾಪವನ್ನು ಹೇಗೆ ಎಣಿಸಿಯೇನು? ಅದರಿಂದಾಗಿ ತ್ವದ್ವಿಧೋ ಜನಹನ ಪಾಪಮಾಚರೇತ್, ಇದು ಒಂದು ಅರ್ಥ. ಈಗ ಅಧಿಕಾರವನ್ನು ಬಿಟ್ಟರೆ ನೀನು ಈಗ ಪಾಪ ಮಾಡಿದ ಹಾಗಾಗುತ್ತೆ. ನಿನ್ನಂಥ ಒಬ್ಬ ಕುಲೀನ, ನಿನ್ನಂಥ ಒಬ್ಬ ಸತ್ವಸಂಪನ್ನ, ನಿನ್ನಂಥ ಒಬ್ಬ ತೇಜಸ್ವಿ, ನಿನ್ನಂಥ ಒಬ್ಬ ಒಳ್ಳೆಯ ಚಾರಿತ್ರ್ಯವನ್ನು ಉಳಿಸಿಕೊಳ್ಳುವವನು ದೇಶವನ್ನು ಹೀಗೆ ಬಿಟ್ಟು ಇಲ್ಲಿ ತನಕ ಬರುವುದು ಅಂದರೆ ಏನರ್ಥ? ನ ದೋಷಂ ತ್ವಯಿ ಪಶ್ಯಾಮಿ ಸೂಕ್ಷ್ಮಪ್ಯರಿಸೂದನ ನ ಚಾಪಿ ಜನನೀಂ ಬಾಲ್ಯಾತ್ ತ್ವಂ ವಿಗರ್ಹಿತುಮರ್ಹಸಿ. ಇನ್ನೊಂದು ಎಚ್ಚರ ಕೊಡ್ತಾನೆ, ನಿನ್ನಲ್ಲಿ ದೋಷ ಇಲ್ಲ ಅಂತ ಹೇಳಿದೆ, ಆದರೆ ಈಗ ದೋಷ ಕಾಣ್ತಾ ಇದೆ. ನೀನು ಈಗ ಇಲ್ಲಿ ತನಕ ಇರಲಿಲ್ಲ, ಈ ನಮಸ್ಕಾರ ಮಾಡಿ ಎಲ್ಲ ಮಾಡೋ ತನಕ ಇರಲಿಲ್ಲ. ಆದರೆ ಈಗ ನೀನೊಂದೇನೋ ಮಾತು ಹೇಳಿದ್ಯಲ್ವಾ, ಏನು ಅಂತ? ಪತಿಷ್ಯತಿ ಮಹಾಘೋರೆ ನಿರಯೇ ಜನನೀ ಮಮ. ನನ್ನ ತಾಯಿ ಕತ್ತಲೆಯ ಕೋಣೆಯಲ್ಲಿ ಒದ್ದಾಟಪಟ್ಟು ನರಕದಲ್ಲಿ ಬೀಳ್ತಾಳೆ ಅಂತ ಹೇಳಿದ್ಯಲ್ವಾ, ಈ ಮಾತು ಹಿಂದೆ ತಗೋ. ಯಾವ ಕಾರಣಕ್ಕೂ ನೀನು ಅಮ್ಮನನ್ನು ಬೈಯುವ ಹಾಗಿಲ್ಲ. ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅನ್ನೋದು ಹೌದಾದರೆ, ಅಣ್ಣ ನಿನಗೆ ಬಹಳ ಮುಖ್ಯ ಅನ್ನುವ ವಿಷಯದಲ್ಲಿ ಭರವಸೆ, ಅದು ಗಟ್ಟಿಯ ಭಾವ ಹೌದಾದರೆ ನ ವಿಗರ್ಹಿತು ಮರ್ಹಸಿ, ನಿನ್ನ ಅಮ್ಮನನ್ನು ನೀನು ಬೈಯುವಂತಿಲ್ಲ. ಯಾವ ಕಾರಣಕ್ಕೂ ಬೈಯುವ ಹಾಗಿಲ್ಲ. ಯಾಕೆಂದರೆ ನಚಾಪಿ ಜನನೀ ಬಾಲ್ಯಾತ್, ಒಬ್ಬ ಬುದ್ಧಿ ಇಲ್ಲದ ದಡ್ಡನೂ ಕೂಡ ಅಮ್ಮನ ವಿಷಯದಲ್ಲಿ ಇಷ್ಟು ಕೆಡುಕಾದ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿ ಕೆಟ್ಟವನಾದರೂ ಮಾತಾಡುವುದಿಲ್ಲ. ನೀನು ಹಾಗೆ ಮಾತಾಡಿದ್ದು ಸ್ವಲ್ಪವೂ ಸರಿಯಿಲ್ಲ. ನ ವಿಗರ್ಹಿತು ಮರ್ಹತಿ, ನೀನು ಯಾವ ಕಾರಣಕ್ಕೂ ಬೈಯುವುದು ಸರಿಯಿಲ್ಲ. ಕಾಮಕಾರೋ ಮಹಾಪ್ರಾಜ್ಞ ಕುರುಣಾಂ ಸರ್ವದಾ ನಘ ಉಪಪನ್ನೇಷು ದಾರೇಷು ಪುತ್ರೇಷು ಚ ವಿಧೀಯತೆ. ಗುರುಗಳ ಮಾತನ್ನು ನಡೆಸಬೇಕಾದದ್ದು ಅಗತ್ಯ ಕರ್ತವ್ಯ. ಅದನ್ನು ನಡೆಸುವ ಹೊತ್ತಿಗೆ ಕೆಲವೆಲ್ಲ ಅನಿವಾರ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಒಬ್ಬ ಯಜಮಾನನಾದವನು ತನ್ನ ಹೆಂಡತಿಗೆ, ತನ್ನ ಮಕ್ಕಳಿಗೆ ಅಥವಾ ಒಬ್ಬ ಶಿಷ್ಯನಿಗೆ ಕೆಲವು ನಿಯಮಗಳನ್ನು ಹಾಕಿದಾಗ ಅದು ದೋಷ ಅಂತ ಅನಿಸುವುದಿಲ್ಲ. ಅವರು ಹೇಳಿದ ಮೇಲೆ ಅದು
ಆ ಮಾತಿಗೆ ಸರಿಯಾಗಿ ಪ್ರಕೃತಿ ಬದಲಾಗುತ್ತೆ. ಅದರಿಂದಾಗಿ ನೀನು ಅದನ್ನು ದೋಷ ಅಂತ ಹೇಳುವ ಹಾಗಿಲ್ಲ. ವಯಮಸ್ಯ ಯಥಾ ಲೋಕೆ ಸಂಖ್ಯಾತ ಸೌಮ್ಯ ಸಾಧುಭಿ ಭಾರ್ಯಾ ಪುತ್ರಾಶ್ಚ ಶಿಷ್ಯಾಶ್ಚ ತ್ವಂ ಅನುಜ್ಞಾತುಮರ್ಹಸಿ. ನಾವು ಕೂಡ ಉಳಿದ ಲೋಕದಲ್ಲಿ ಜನರೆಲ್ಲ ಹೇಗಿದ್ದಾರೋ ಹಾಗೇ ನಾವು ಕೂಡ ಒಂದು ಸಾಮಾನ್ಯ ಪ್ರಜೆಯಾಗಿ ಈಗ ಇಲ್ಲಿದ್ದೇವೆ. ಅದರಿಂದಾಗಿ ನಾವು ಕಾಡಿನಲ್ಲಿ ಇರಬೇಕಾದವರು, ಕಾಡಿನಲ್ಲಿ ಇರಬೇಕಾದ ಒಂದು ವಾತಾವರಣ ನಿರ್ಮಾಣ ಆಯಿತು. ಅದರಿಂದಾಗಿ ವಲ್ಕಲವನ್ನು ಅಂದರೆ ನಾರು ಮಡಿಯನ್ನುಟ್ಟು ಇಲ್ಲಿ ಇದ್ದೇವೆ. ಅದರಿಂದಾಗಿ ಇದನ್ನು ದೋಷ ಅಂತ. ವನೇವಾ ಚೀರವಸನಂ ಸೌಮ್ಯ ಕೃಷ್ಣಾಂಜಿನಾವರಂ ರಾಜ್ಯೇ ಚಾಪಿ ಮಹಾರಾಜೋ ಮಾಂ ವಾಸಯಿತುಮೀಶ್ವರಃ ಯಾವತ್ ಪಿತರೆ ಧರ್ಮಜ್ಞೆ ಗೌರವಂ ಲೋಕಸತ್ಕೃತಂ ತಾವತ್ ಧರ್ಮಭೃತಾಂ ಶ್ರೇಷ್ಠ ಜನನ್ಯಾಮಪಿ ಗೌರವಂ. ತಂದೆಯಲ್ಲಿ ನಿನಗೆ ಗೌರವ ಇದ್ದದ್ದು ಹೌದು, ಅಣ್ಣನಲ್ಲಿ ನಿನಗೆ ಗೌರವ ಇರುವುದು ಹೌದು ಅಂತಾದರೆ ಅಷ್ಟೇ ಜನನ್ಯಾಮಪಿ ಗೌರವಂ, ತಾಯಿಯಲ್ಲೂ ಕೂಡ ಅಷ್ಟೇ ಗೌರವವನ್ನು ನೀನು ಕೊಡಬೇಕು. ಅವಳು ಯಾವತ್ತೂ ಕೂಡ ಕೆಟ್ಟದ್ದಕ್ಕೋಸ್ಕರ ಈ ಕಾರ್ಯವನ್ನು ಮಾಡಿರಲ್ಲ. ಕೆಲವೊಮ್ಮೆ ಅವರೂ ಯಾವುದೋ ಒತ್ತಡಕ್ಕೆ ಒಳಗಾಗಿ ಭಾವನೆಗಳಿಗೆ ಬಲಿಯಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೆಚ್ಚು ಕಮ್ಮಿ ಆಗ್ಬೋದು. ಅದು ಅನಿವಾರ್ಯ, ನಡಿಬೇಕಾದ ನಡೀತಾ ಇದೆ ಹೊರತು ಇಲ್ಲಿ ನೀನು ಹಾಗೆ. ಯಾಕೆಂದರೆ ತಂದೆಯಲ್ಲಿ, ಧರ್ಮಜ್ಞನಾದ ತಂದೆಯಲ್ಲಿ ಇಡೀ ಲೋಕ ಗೌರವ ಕೊಡ್ತಾ ಇದೆ ಅಂತಂದಾಗ ಆ ಜೊತೆಗೆ ಇರುವಂತಹ ಸ್ಥಾನವನ್ನು ತುಂಬಲಿಕ್ಕೆ ಸಹಕಾರಿಣಿಯಾಗಿದ್ದವಳು ತಾಯಿ. ಆದ್ದರಿಂದಾಗಿ ಅವಳಿಗೂ ನೀನು ಗೌರವ ಕೊಡಬೇಕು. ಏತಾಭ್ಯಾಂ ಧರ್ಮಶೀಲಾಭ್ಯಾಂ ವನಂ ಗಚ್ಚೇತಿ ರಾಘವ. ಇವರಿಬ್ಬರು ಸೇರಿ ನನಗೆ ನಿರ್ಧಾರ ಮಾಡಿ ಹೇಳಿದ್ದು ಹೊರಡಿ ಅಂತ. ಮಾತಾ ಪಿತೃಭ್ಯಾಂ ಉಕ್ತೋಹಂ ಕಥಂ ಅನ್ಯತ್ ಸಮಾಚರೇ. ಅವರಿಬ್ಬರು ಜೊತೆಗೆ ಸೇರಿ ನೀಡಿದ ಈ ಆಜ್ಞೆಯನ್ನು ನಾನು, ಅಪ್ಪಣೆಯನ್ನು ಮುರಿಯುವುದು ಹೇಗೆ? ಅದರಿಂದಾಗಿ ಅವರಿಬ್ಬರನ್ನು ಮೀರಿ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ತ್ವಯಾ ರಾಜ್ಯಂ ಅಯೋಧ್ಯಾಯಾಂ ಪ್ರಾಪ್ತವ್ಯಂ ಲೋಕಸತ್ಕೃತಂ ವಸ್ತವ್ಯಂ ದಂಡಕಾರಣ್ಯೋ ಮಯಾ ವಲ್ಕಲವಾಸುಸ. ಆಗ ರಾಜ್ಯಂ ಅಯೋಧ್ಯಾಯಾಂ ಪ್ರಾಪ್ತವ್ಯಂ, ನೀನು ಅಯೋಧ್ಯೆಯನ್ನು ನೀನು ಈಗ ಹೋಗಿ ಸೇರಬೇಕು. ತಂದೆ ತಾಯಿಗಳಿಂದ ಹೇಳಲ್ಪಟ್ಟದ್ದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ, ಅದರಿಂದಾಗಿ ದಂಡಕಾರಣದಲ್ಲಿ ವಾಸ ಮಾಡ್ತಾ ಇದ್ದೇನೆ ಅನ್ನೋದು ನಿನಗೆ ಅರ್ಥ ಆಗಬೇಕು. ಹೀಗೆ ಹೇಳಿದಾಗ ಏವಂ ಕೃತ್ವಾ ಮಹಾರಾಜೋ ವಿಭಾಗಂ ಲೋಕಸನ್ನಿಧೌ ವ್ಯಾದಿಶ್ಯ ಚ ಮಹಾತೇಜ ದಿವಂ ದಶರಥೋ ಗತಃ. ಹೀಗೆಲ್ಲ ದಶರಥ ಆದೇಶ ಮಾಡಿಯೇ, ಲೋಕದ ಎದುರುಗಡೆನೇ ಆದೇಶ ಮಾಡಿಯೇ ಹೊರಟು ಹೋಗಿದ್ದಾನೆ. ಸಚ ಪ್ರಮಾಣಂ ಧರ್ಮಾತ್ಮ ರಾಜ ಲೋಕಗುರುಸ್ತವ. ಅವನು ಧರ್ಮಜ್ಞನಾಗಿದ್ದಾನೆ. ದಶರಥನ ಬಗ್ಗೆ ಯಾರಿಗೂ ಕೂಡ ಸಂದೇಹ ಇಲ್ಲ. ಅವನು ಧರ್ಮ ಮಾಡ್ತಿದ್ನಾ ಇಲ್ವಾ, ಅವನು ಧರ್ಮಜ್ಞನೇ ಆಗಿದ್ದಾನೆ. ಅವನ ನಿರ್ಧಾರದಂತೆ ಎಲ್ಲರೂ ಕೂಡ ನಾವು ನಡ್ಕೊಳ್ಬೇಕು. ಯಾಕೆಂದರೆ ಅವನು ಲೋಕಕ್ಕೆ ಗುರು, ನಮಗೆ ರಾಜ, ಅವನ ಹೆಂಡಂದಿರಿಗೆ ಗಂಡನೂ ಹೌದು. ಈ ಎಲ್ಲ ನಿರ್ಧಾರಗಳಿಂದ ಕೆಲವು ಪಿತ್ರಾದತ್ತಂ ಯಥಾಭಾಗಂ ಉಪಭೋಕ್ತುಂ ತ್ವಮರ್ಹಸಿ. ತಂದೆಯೇ ನಿನಗೆ ಭರತ ಇದು ನಿನ್ನ ರಾಜ್ಯಭಾರ ಅಂತ ಕೈಕೇಯಿಯ ಮಾತಿಗೆ ಒತ್ತಿ ಆ ನಿಯಮವನ್ನು ವರವಾಗಿ ಕೊಟ್ಟ ಅಂದಮೇಲೆ ಅದು ಭರತನಿಗೆ ಸೇರಿದ್ದು ಅಂತ ಹೌದು. ಚತುರ್ದಶ ಸಮಾಸ್ ಸೌಮ್ಯ ದಂಡಕಾರಣ್ಯಮಾಶ್ರಿತ ಉಪಭೋಕ್ಷೇತುಹಂ ದತ್ತಂ ಭಾಗಂ ಪಿತ್ರಾ ಮಹಾತ್ಮನ. ಹಾಗಾಗಿ ತಂದೆ ಕೊಟ್ಟ ಈ 14 ವರ್ಷದ ದಂಡಕಾರಣ್ಯದ ವಾಸವನ್ನು ನಾನು ಇಷ್ಟಪಟ್ಟೆ, ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ ಹೀಗೆ ಅವನನ್ನು ಗಟ್ಟಿಯಾಗಿ, ನನ್ನ ನಿರ್ಧಾರದಲ್ಲಿ ಒಂದಿನಿತೂ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀನು ಕೋಪದಿಂದ ಮಾತಾಡಿದಿ, ಅದರಲ್ಲಿ ನಾನು ಆಕ್ಷೇಪ ಮಾಡಿದ್ದು ಇಷ್ಟೇ ವಿಷಯ. ನಿನ್ನನ್ನು ತಿದ್ದಬೇಕಾದ ವಿಷಯ ಇಷ್ಟೇ. ಅಮ್ಮನನ್ನು ಬೈಯುವುದಕ್ಕೆ ನೀನು ಅರ್ಹ ಅಲ್ಲ, ಅಮ್ಮನನ್ನು ಬೈಲಿಕ್ಕಿಲ್ಲ. ನೀನು ಯಾವುದೇ ಕಾರಣಕ್ಕೆ ನೀನು ಅಮ್ಮನನ್ನು ಬೈದರೆ ನೀನು ಅಣ್ಣನನ್ನೂ ವಿರೋಧಿಸಿದ್ದಿ ಅಂತಲೇ ಅರ್ಥ ಅಂತ ಇಷ್ಟು ಹೇಳಿ ಕೊನೆಗೆ ಭರತನಿಗೆ ಮಾತು ಕಟ್ಟತ್ತೆ. ಒಂದೆರಡು ಕ್ಷಣ ಏನು ಮಾತಾಡಬೇಕು ಗೊತ್ತಾಗಲಿಲ್ಲ. ತೂಷ್ಣೀಂ ತೇ ಸಮುಪಾಸೀನ ನ ಕಂಚಿತ್ ಕಿಂಚಿದಬ್ರವೀತ್. ಆಗ ರಾಮನನ್ನು ಕುರಿತು ಭರತ ಸ್ವಲ್ಪ ಹೊತ್ತಾದ ಮೇಲೆ ಮರಳಿ ಮಾತಾಡ್ತಾನೆ. ಮಾತಾಡಿ ನೀನು ತೆಗೆದುಕೊಳ್ಳೇಬೇಕು ಅನ್ನೋದಕ್ಕೇನು ಕಾರಣಗಳು ಅನ್ನೋದನ್ನು ದೃಷ್ಟಾಂತವಾಗಿ ಬಿಡಿಸಿ ಹೇಳ್ತಾನೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಲೋಕಕ್ಷೇಮಕ್ಕಾಗಿ ಆತ್ಮಹಿತವನ್ನು ಬಯಸಿ ಭಗವಂತನ ನಾಮಸ್ಮರಣೆ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ.
श्रीकृष्णाय नमः 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 कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः।